ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧ್ವಕರಾರ್ಚಿತಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮಧ್ವಸಾಧ್ಯ ಜನಾರಾಧ್ಯ ಶುದ್ಧ ಸಿದ್ಧಾಂತ ವರ್ಧನ ದ್ವೈತಿ ಗಜಭೇರುಂಡ ಮರ್ದಯೋದ್ಧತ ಪದ್ಧತಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯವರಣಿರ್ಭಾಸದಾನ್ನೋ ಭವಂಬರೆ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ಮೋಹೋ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಜ್ಞಾನವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ನಮಃ. ಪ್ರಾತಸ್ಮರಣೀಯರಾದ ಶ್ರೀ ಶ್ರೀಪಾದರಾಜ ತೀರ್ಥ ಗುರು ಸಾರ್ವಭೌಮರ ಆರಾಧನೆ ಇತ್ತೀಚೆಗೆ ನಡೆದಿದೆ. ಅವರ ಚಿಂತನೆಯನ್ನ ಪ್ರತಿನಿತ್ಯದಲ್ಲಿ ನಾವು ಮಾಡಬೇಕಾದ್ದು. ಅವರ ಸ್ಮರಣೆಯಿಂದ ಎಲ್ಲ ಆಪತ್ತುಗಳು ಪರಿಹಾರ ಆಗುವುದರ ಜೊತೆಗೆ ಎಲ್ಲ ವಿಧವಾದ ಅಭೀಷ್ಟಗಳು ಕೂಡ ಅಭಿವೃದ್ಧಿಯಾಗತ್ತೆ. ವಿಶೇಷವಾಗಿ ಹೆಚ್ಚಿನವರ ಅನುಭವಕ್ಕೆ ಬಂದ ವಿಚಾರ, ಶ್ರೀಪಾದರಾಜರನ್ನು ಯಾರು ಸ್ಮರಣೆ ಮಾಡುತ್ತಾರೆ, ಯಾವ ದಿನ ಸ್ಮರಣೆ ಮಾಡುತ್ತಾನೆ ಅವತ್ತವನು ಮೃಷ್ಟಾನ್ನ ಭೋಜನವನ್ನ ಪಡಿತಾನೆ ಅಂತ. ಅದರ ತಾತ್ಪರ್ಯ, ಶ್ರೀಪಾದರಾಜರ ಸ್ಮರಣೆ ಅಷ್ಟು ಐಹಿಕ ಪಾರತ್ರಿಕ ಸಂಪತ್ತನ್ನು ತಂದುಕೊಡುತ್ತದೆ ಅಂತ. ಅಷ್ಟು ಆ ಯತಿಗಳ ಮಹತ್ವವನ್ನ ಪ್ರಾಚೀನರು ಕಂಡುಕೊಂಡಿದ್ದಾರೆ. ಅಂತಹ ಜ್ಞಾನಿಗಳು ಮುಳುಬಾಗಿಲನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ನರಸಿಂಹದೇವರ ವಿಶೇಷವಾದ ಸೇವೆಯನ್ನ ಮಾಡುತ್ತಾ, ವೇದವ್ಯಾಸ ದೇವರು ಕೊಟ್ಟ ಇನ್ನೊಂದು ವಾಂಗ್ಮಯ ಇದೆ, ವ್ಯಾಸ ವಾಂಗ್ಮಯ, ಅದನ್ನ ವಿಸ್ತಾರ ಮಾಡಿದ್ದಾರೆ. ಎರಡು ರೀತಿಯಲ್ಲಿ ವಿಸ್ತಾರ ಮಾಡಿದರು. ಒಂದು, ತಮ್ಮ ಶಿಷ್ಯರಿಗೆ ಪಾಠವನ್ನ ಹೇಳಿ ಪಾಠ ಪ್ರವಚನದ ಮೂಲಕ ಆ ಪರಂಪರೆ ವಿಸ್ತಾರವಾಗಿ ಬೆಳೆಯುವಂತಾಯಿತು. ಇತಿಹಾಸ ಹೇಳುವಂತೆ ಆಗಿನ ಕಾಲದಲ್ಲಿ ಸಾವಿರಾರು ಮಕ್ಕಳಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದಂತೆ. ನರಸಿಂಹತೀರ್ಥ ಅಂತ ಇವತ್ತೇನು ಶ್ರೀಪಾದರಾಜರ ವೃಂದಾವನ ಇದೆ, ಆ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡುತ್ತಾ ಇದ್ರು. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕುಲಪತಿಗಳಾಗಿ ಶ್ರೀಪಾದರಾಜರು ಇದ್ರು ಅಂತ ಇತಿಹಾಸ ಹೇಳುತ್ತದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮುಕುಟಪ್ರಾಯರಾಗಿದ್ದಂಥವರು ವ್ಯಾಸರಾಜ ಗುರು ಸಾರ್ವಭೌಮರು. ಅವರಿಗೆ ಪಾಠವನ್ನ ಮಾಡಿ ಅವರ ಮೂಲಕ ಅನೇಕ ಶಿಷ್ಯರನ್ನು ನಿರ್ಮಾಣ ಮಾಡಿದ್ರು, ಅನೇಕ ಗ್ರಂಥಗಳನ್ನ ರಚನೆ ಆಗುವಂತೆ ಮಾಡಿಸಿದ್ರು. ಹೀಗೆ ಶ್ರೀಪಾದರಾಜರು ಆಚಾರ್ಯರ ಗ್ರಂಥಗಳು ಏನು ವೇದವ್ಯಾಸರಿಗೆ ಸಮ್ಮತವಾದ ವೈಷ್ಣವ ಸಿದ್ಧಾಂತ ಇದೆ, ಇದನ್ನ ವ್ಯಾಸರಾಜ ಗುರು ಸಾರ್ವಭೌಮರು ಮೊದಲಾದ ತಮ್ಮ ಶಿಷ್ಯರು ಹಯಗ್ರೀವ ತೀರ್ಥರು ಅಂತ ಹೀಗೆ ಬೇರೆ ಬೇರೆ ಶಿಷ್ಯರ ಮೂಲಕ ಆ ಒಂದು ವಾಂಗ್ಮಯ ಸೇವೆಯನ್ನು ನಡೆಸಿದ್ದಾದರೆ, ಮತ್ತೊಂದು ವಾಂಗ್ಮಯ ಸೇವೆ ಅದು ಕನ್ನಡದಲ್ಲಿ ಆ ಎಲ್ಲ ವ್ಯಾಸ ಸಾಹಿತ್ಯಗಳನ್ನ ರಚನೆ ಮಾಡಿಕೊಟ್ಟದ್ದು. ನಮ್ಮಲ್ಲಿ ನರಹರಿ ತೀರ್ಥ ಗುರು ಸಾರ್ವಭೌಮರು ದಾಸ ಸಾಹಿತ್ಯ ಪರಂಪರೆಯನ್ನು ಆರಂಭ ಮಾಡಿದ್ರು ಅಂತ ಹೇಳ್ತೇವೆ ನಾವು. ಆದರೆ ಆನಂತರ ಅದು ಹೆಚ್ಚು ವ್ಯಾಪಕವಾಗಿ ಬೆಳೆದಿರಲಿಲ್ಲ. ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿರುವಂತಹದ್ದು ಶ್ರೀಪಾದರಾಜ ಗುರು ಸಾರ್ವಭೌಮರು. ಯಾಕೆಂದ್ರೆ ಅವರು ಸ್ವಯಂ ತಾವು ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ರು, ತಮ್ಮ ಶಿಷ್ಯರ ಮೂಲಕ ಮಾಡಿಸಿದ್ರು. ಅದು ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಯ್ತು. ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದೆ ದಾಸ ಸಾಹಿತ್ಯ ಅಂತಂದ್ರೆ, ಯಾವ ವಿಷಯದಲ್ಲಿ ಪದ್ಯ ಇಲ್ಲ, ಎಲ್ಲಾ ವಿಷಯದಲ್ಲೂ ಪದ್ಯ ಇದೆ, ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಇವತ್ತು ಕೆಲವು ವಿಷಯದಲ್ಲಿ ನಮಗೆ ಸಂಸ್ಕೃತದಲ್ಲಿ ಶ್ಲೋಕಗಳು ಗ್ರಂಥಗಳು ಸಿಗ್ಲಿಕ್ಕಿಲ್ಲ, ಆದ್ರೆ ಆ ವಿಷಯಗಳಲ್ಲೂ ಕನ್ನಡದಲ್ಲಿ ಹಾಡುಗಳಿವೆ, ಕನ್ನಡದಲ್ಲಿ ಬೇಕಾದಷ್ಟು ಗ್ರಂಥಗಳಿವೆ. ಅಷ್ಟು ಸಮೃದ್ಧವಾದ ರೀತಿಯಲ್ಲಿ
ದಾಸ ಸಾಹಿತ್ಯ ಬೆಳೆದು ಬಂದಿದೆ. ಅದಕ್ಕೊಂದು ರೀತಿಯಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಕಾರಣೀಭೂತರಾದ ಅನೇಕ ಜ್ಞಾನಿಗಳಲ್ಲಿ ದೊಡ್ಡ ಕೊಡುಗೆ ಶ್ರೀಪಾದರಾಜ ಗುರು ಸಾರ್ವಭೌಮರದ್ದು. ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಉಗಾಭೋಗಗಳನ್ನು ಬರೆದಿದ್ದಾರೆ. ಸುಳಾದಿಗಳನ್ನು ರಚಿಸಿದ್ದಾರೆ. ಅದರ ಜೊತೆಗೆ ಇನ್ನು ಕೆಲವು ದೊಡ್ಡ ದೊಡ್ಡ ಹಾಡುಗಳಿದೆ. ವಾಮನ ಚರಿತ್ರೆ ಅಂತ ಒಂದಿದೆ, ಅದರಲ್ಲಿ ಇಡೀ ವಾಮನ ದೇವರ ಕಥೆಯನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮಧ್ವನಾಮ ಪ್ರಸಿದ್ಧವಾದದ್ದು, ಜಯ ಜಯ ಜಗತ್ರಾಣ ಅಂತ ಹೇಳಿ ಆಚಾರ್ಯರ 3 ರೂಪಗಳು, ಮುಖ್ಯ ಪ್ರಾಣದೇವರ ಅವತಾರದ 3 ರೂಪಗಳ ಮಹಿಮೆಯನ್ನ ಕೊಂಡಾಡುವ ಒಂದು ಕೃತಿ. ಅದೊಂದು ರೀತಿ ಕನ್ನಡದ ವಾಯುಸ್ತುತಿ ಇದ್ದ ಹಾಗೆ, ಎಲ್ಲ ವಾಯುಸ್ತುತಿಯಲ್ಲಿ ಹೇಳಿದ ವಿಚಾರವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಹಾಡುಗಳನ್ನು ಬರೆದಿದ್ದಾರೆ. ಇದರ ಮೂಲಕ ದೇವರನ್ನ ಹೇಗೆ ಚಿಂತಿಸಬೇಕು, ದೇವರ ಹತ್ರ ಯಾವ ರೀತಿ ನಾವು ಭಕ್ತಿಯನ್ನ ಮಾಡಬೇಕು, ನಮ್ಮ ಸಾಧನ ಶೈಲಿ ಹೇಗಿರಬೇಕು, ಅದನ್ನೆಲ್ಲ ಉಪದೇಶ ಮಾಡಿ ಕೊಟ್ಟಿದ್ದಾರೆ. ಅವರ ಜೀವನ ಚರಿತ್ರೆಯಲ್ಲಿಯೇ ಬೇಕಾದಷ್ಟು ಲೀಲೆಯನ್ನು ತೋರಿಸಿದ್ದಾರೆ. ಅವರದ್ದು ಹಾಡಿದೆ, ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ, ಎನ್ನ ದೊರೆಯೇ ಅಂತ. ಅದು ಸುಮ್ಮನೆ ಬರೆದ ಹಾಡಲ್ಲ, ಅವ್ರು ಹಾಗೆ ಬದುಕಿದ್ದವರು. ಅವರು ದೇವರಿಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿಯನ್ನ ಪಡ್ತಾ ಇದ್ರು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಏನು ಅಂದ್ರೆ ಅಸಂತುಷ್ಟ ದ್ವಿಜಾನಷ್ಟ ಸಂತುಷ್ಟಾಶ್ಚ ಮಹೀವೃತ ಅಂತ. ಅಂದ್ರೆ ಬ್ರಾಹ್ಮಣನಾದವನು ತೃಪ್ತಿ ಪಡ್ಲಿಲ್ಲ ಅಂತಂದ್ರೆ ಅವನು ನಷ್ಟನಾದ ಅಂತ. ಅಂದ್ರೆ ಅವನ ಬ್ರಾಹ್ಮಣ್ಯ ನಾಶವಾಗತ್ತೆ. ಬ್ರಾಹ್ಮಣ ಅಂತ ಅನಿಸ್ಕೊಳ್ಳೋದು ಯಾವಾಗ ಅಂದ್ರೆ ಅವನಿಗೆ ಅಲಂಬುದ್ಧಿ ಬೇಕು, ತೃಪ್ತಿ ಇರಬೇಕು. ಇದು ಬ್ರಾಹ್ಮಣನ ಪ್ರಧಾನವಾದ ಗುಣ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಊಟಕ್ಕೆ ಹಾಕ್ಬಿಟ್ರೆ ಬ್ರಾಹ್ಮಣರು ಊಟ ಆಯ್ತಾ ಸಾಕು, ಮತ್ತವ್ರಿಗೆ ಏನು ಕೇಳಿದ್ರು ಬೇಡ, ಆರಾಮಾಗಿರ್ತಾವ. ಕೆಲವರನ್ನು ತಿಂದಿದ್ದಾರೆ, ಅದು ಭೋಜನ ಪ್ರಿಯ ಅಲ್ಲ, ಅದು ಬಹುಜನ ಪ್ರಿಯ ಅದು ಅಂತ. ಅಂದ್ರೆ ಬ್ರಾಹ್ಮಣರಿಗೆ ಅವಮಾನ ಆಗೋದು ಬೇಡ ಅಂತ. ಹೊಸದ ಅವಮಾನ ಆಗೋ ವಿಷಯ ಅಲ್ಲ ಅದು. ಯಾಕೆ ನೋಡಿ, ಒಬ್ಬ ವ್ಯಕ್ತಿಯನ್ನ ಬರೀ ಊಟದಿಂದ ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು, ಸಾಧ್ಯ ಇಲ್ಲ. ನೀವೇನು ದುಡ್ಡು ಕನಕ ಕೊಟ್ಟರು ತೃಪ್ತಿ ಪಡೆದೇ ಇರೋ ಮನುಷ್ಯ ಇದ್ದಾರೆ. ಬ್ರಾಹ್ಮಣನ ವೈಶಿಷ್ಟ್ಯ ಏನು ಅಂದ್ರೆ ಒಂದು ಹೊತ್ತು ಊಟಕ್ಕೆ ಹಾಕಿದ್ರೆ ಸಾಕು, ಒಂದು ತೃಪ್ತನಾಗ್ಬಿಡ್ತಾನೆ. ಹಾಗಾದ್ರೆ ನಿಜವಾಗಿರೋ ಶ್ಲೋಕ ಹಾಗೆ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಶ್ಲೋಕ ಇರೋದು. ಆದ್ರೆ ಅದು ಎಲ್ಲಿ ಅವಮಾನ ಅನಿಸ್ತಂತ ನಾವೇ ಅನ್ಕೊಂಡು ಅದಕ್ಕೊಂದು ಏನೋ ತಿರುಚಿ ಅದು ಬಹುಜನ ಪ್ರಿಯ ಅಂತ ಏನೋ ಮಾಡ್ಕೊಂಡಿದ್ದಷ್ಟೇ ಅದು. ಆದ್ರೆ ವಸ್ತುಸ್ಥಿತಿಯಲ್ಲಿ ತಾತ್ಪರ್ಯ ಏನು ಅಂದ್ರೆ, ಅವರು ಭೋಜನವನ್ನು ಕೂಡ ಒಂದು ಯಜ್ಞದ ರೂಪದಲ್ಲಿ ಮಾಡತಕ್ಕಂಥವ್ರು ಜ್ಞಾನಿಗಳಾದವರು. ಹಾಗಾಗಿ ಬ್ರಾಹ್ಮಣರು ಊಟವನ್ನು ಕೂಡ ಒಂದು ವೈಶ್ವಾನರ ಯಜ್ಞ ಅಂತ ಭಾವಿಸಿ ಮಾಡ್ತಾರೆ. ಆ ಧಾಟಿಯಲ್ಲಿ ಶ್ರೀಪಾದರಾಜ ಗುರುಸಾರ್ವಭೌಮರು ಪ್ರತಿ ಕ್ಷಣ ಪ್ರತಿನಿತ್ಯ ಒಂದೊಂದು ತಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಕೂಡ ಅನುಸಂಧಾನ ಪೂರ್ವಕವಾಗಿ ಚಿಂತನೆ ಮಾಡಿದರು. ಹಾಗಾಗಿ ಒಂದು ದಿನ ಬೇಕಾದಷ್ಟು ವೈಭವದ 64 ಬಗೆಯ ವೈಭವದ ಪದಾರ್ಥಗಳನ್ನ ಮಾಡಿ ಸ್ವೀಕಾರ ಮಾಡುವ ಯೋಗ ಬಂದ್ರೆ ಅದನ್ನು ಹಾಗೆ ಸ್ವೀಕಾರ ಮಾಡಿ. ಏನೂ ಇಲ್ಲದ ಪರಿಸ್ಥಿತಿ ಬರ್ತದಪ್ಪ, ಇರಲಿಲ್ಲ. ದೇವರ ಅನುಗ್ರಹದಿಂದ ಅವರಿಗೆ ಯಾವತ್ತಾಗ ಹಾಗೇ ಇಲ್ಲ. ಮುಂಜಾನಂ ಷಷ್ಟಿಶಾಕಂ ಹಯಗತ ಶಿಬಿಕಾನ್ ಅರ್ಘ್ಯ ಶಯ್ಯಾರಥಾಢ್ಯಂ. ಒಂದೇ ಶ್ರೀಪಾದ ರಾಜಂ ಅಂತ ವ್ಯಾಸರಾಜಗುರು ಸಾರ್ವಭೌಮರು ಶ್ರೀಪಾದರಾಜರನ್ನ ಸ್ತೋತ್ರ ಮಾಡುವಾಗ ಹೇಳುತ್ತಾರೆ. ನಿತ್ಯದಲ್ಲಿ ಅವರು ಅಷ್ಟನ್ನು ಗೋಪಿನಾಥ ದೇವರಿಗೆ, ರಂಗವಿಠಲ ದೇವರಿಗೆ ಸಮರ್ಪಣೆ ಮಾಡಿ ಅಷ್ಟನ್ನೂ ಸ್ವೀಕಾರ ಮಾಡುತ್ತಾ ಇದ್ರು. ನೋಡಿ, ಅದೊಂದು ವೈಭವ ಅಂತ ನಾನು ಹೇಳೋದು ಯಾವಾಗಲೂ ಕೂಡ. ಏನು ಅಂದ್ರೆ ಯೋಗ ಬೇಕು ಅದಕ್ಕೂ ಕೂಡ. ಮನೆಯಲ್ಲಿ ಒಂದು ಅಡಿಗೆ ಜಾಸ್ತಿ ಆದ್ರೆ ನಮಗೆ ತಿನ್ಲಿಕ್ಕಾಗಲ್ಲ. ಇವತ್ತ್ಯಾಕೆ ಇದನ್ನ ಮಾಡಿದ್ರಿ, ಎಷ್ಟು ತಿನ್ಲಿಕ್ಕಾಗತ್ತೆ, ಆಗಲ್ಲ ಅಂತೀವಿ ನಾವು. ಮಾಡೋದನ್ನ ಕಡಿಮೆ ಮಾಡಿದ್ರು ಬೈತೇವೆ, ಅದು ಬೇರೆ ವಿಷಯ. ಹಾಗಾದ್ರೆ ನಮಗೆ ಒಂದೆರಡು ಪದಾರ್ಥ ಜಾಸ್ತಿ ಆದ್ರೆ ಹೊಟ್ಟೆ ಭಾರ ಆಯ್ತು, ಅರ್ಧ ತಾಸು ಮಲ್ಕೊಳ್ಬೇಕು ಅಥವಾ ಅಡ್ಡಾಡಬೇಕು, ಇನ್ನೂ ಸಮಸ್ಯೆಗಳಿವೆ. ನಿತ್ಯ 64 ಬಗೆಯ ಭಕ್ಷ್ಯ ಒಂದ್ ದಿವಸ ಚೆನ್ನಾಗಿ ಕಾಣ್ತದೆ, ದಿವಸ ಮಾಡಿದ್ರೆ ಯಾರು ತಿಂತಾರ ಅದನ್ನ? ತಿನ್ಲಿಕ್ಕಾಗಲ್ಲ ನಮಗೆ. ಹಾಗಾದ್ರೆ ಅದನ್ನು ತಿನ್ಲಿಕ್ಕೂ ಒಂದು ಯೋಗ ಬೇಕು, ಯೋಗ್ಯತೆ ಬೇಕು. ಹಾಗಾಗಿ ಶ್ರೀಪಾದರಾಜ ಗುರುಸಾರ್ವಭೌಮರದ್ದು ಒಂದು ವಿಶಿಷ್ಟವಾದ ದಿವ್ಯವಾದ ಶಕ್ತಿ ಅದು. ಹಾಗಾಗಿ ದೇವರಿಗೆ ಸಮರ್ಪಣೆಯನ್ನ ಮಾಡಿ, ಅದು ನೋಡಿ ಎಷ್ಟ ಒಂದು ದೊಡ್ಡ ಚಿಂತನೆ ಅಂದ್ರೆ, ನಾವು ನಮಗೆ ಮಾಡಿಕೊಳ್ಳುವ ಪದಾರ್ಥವನ್ನ ಸಮರ್ಪಣೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಅವ್ರು ಇಷ್ಟು ಬಗೆಯ ಪದಾರ್ಥಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೋಸ್ಕರ ಮಾಡಿಸ್ತಿದ್ದಿದ್ದು. ಆಮೇಲೆ ಪ್ರಸಾದ ಅಂತ ತಾವು ಸ್ವೀಕಾರ ಮಾಡುತ್ತಾ ಇದ್ರು. ಹಾಗಾಗಿ ಅಷ್ಟು ಪದಾರ್ಥಗಳ ಸಮರ್ಪಣೆಯನ್ನ ಮಾಡೋದು, ಸ್ವೀಕಾರ ಮಾಡೋದು, ಎಲ್ಲ ಕಾಲದಲ್ಲಿಯೂ ಕೂಡ ದೇವರು ಹೇಗಿಟ್ಟಿದ್ದಾನೆ ಹಾಗೆ ನಾನಿದ್ದೇನೆ ಅನ್ನೋ ಭಾವನೆಯಲ್ಲಿ ಇದ್ರು. ಒಬ್ಬ ರಾಜ ಬಂದು ಹೇಳಿದ, ನೀವು ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು, ರಾಜ್ಯದ ನಿರ್ವಹಣೆ ಮಾಡಬೇಕು ಅಂತ ಅವ್ರನ್ನ ಸಿಂಹಾಸನದಲ್ಲಿ ಕೂಡಿಸಿದ, ಮುತ್ತುರತ್ನಗಳಿಂದ ಅಭಿಷೇಕ ಮಾಡಿದ, ಕಿರೀಟ ಹಾಕಿದ, ಮುತ್ತಿನ ಆಭರಣಗಳನ್ನು ತೊಡಿಸಿದ. ದೇವರೇ ಇದೆಲ್ಲ ನಿನಗರ್ಪಿತ ಅಂದ್ರು ನೋಡಿ. ಹಾಗಾಗಿ ಅವರಿಗೆ ಅವರ ಯತಿಗಳು, ಸನ್ಯಾಸಿಗಳು ಅವರು ಸಿಂಹಾಸನದಲ್ಲಿ ಕುತ್ಕೊಳ್ಳೋ ಸರಿನಾ ತಪ್ಪ? ಅವ್ರ ಸ್ವಂತಕ್ಕೋಸ್ಕರ ತಾನಾಗಿ ಬಯಸಿ ಹೋಗಿ ಕೂತದ್ದಲ್ಲ,
ತನಗೆ ಇರ್ಲಿ ವೈಭವ ಅಂತ ಬಯಸಿದ್ದು ಅಲ್ಲ. ಆಚಾರ್ಯರ ಚರಿತ್ರೆಯಲ್ಲಿ ಬರ್ತದೆ, ಮಧ್ವಾಚಾರ್ಯರು ದಿವಸ ದೇವರ ಪೂಜಾದಿಗಳನ್ನು ಮುಗಿಸಿದ ಮೇಲೆ ಊಟವನ್ನ ಮಾಡುವಾಗ ಅದನ್ನು ಸ್ವೀಕಾರ ಮಾಡ್ತಿದ್ರು, ಪರಮಾನ್ನಾದಿಗಳನ್ನ. ಏನ್ ಚಿಂತನೆ ಮಾಡ್ತಾ ಇದ್ರು ಅಂದ್ರೆ, ಪ್ರಿಯತಾಂ ಶೌರಿ ರಿಕ್ಥಂ, ನಾನು ಈ ಪದಾರ್ಥಗಳನ್ನೆಲ್ಲ ಸೇವನೆ ಮಾಡ್ತಾ ಇದ್ದೇನೆ, ಸ್ವೀಕಾರ ಮಾಡ್ತಾ ಇದ್ದೇನೆ, ಇದರಿಂದ ನನ್ನ ಉದರದಲ್ಲಿರತಕ್ಕ ಪರಮಾತ್ಮ ಪ್ರೀತನಾಗಲಿ. ಹಾಗಾಗಿ ಅವರು ಮಾಡಿದ ಊಟ ಆಗ್ಲಿಲ್ಲ, ಅದನ್ನ ನಿಷ್ಕಾಮವಾದ ಕರ್ಮ ಆಯಿತು. ಹಾಗೆ ಇವನು ಕೂಡ ಕೌಶೇಯವಾಸ, ರೇಷ್ಮೆ ಬಟ್ಟೆ, ಆಭರಣ, ಇದು ಸಿಂಹಾಸನ, ಈ ವೈಭವ, ಇದೆಲ್ಲವನ್ನೂ ಅವರು ಒಳಗಿರುವ ಅಂತರ್ಯಾಮಿ ಪರಮಾತ್ಮನಿಗೆ ಅರ್ಪಿತ ಅಂತ ಸ್ವೀಕಾರ ಮಾಡಿದ್ರಿಂದ ಅದು ಯಾವುದು ಅವರಿಗೆ ಸನ್ಯಾಸಾಶ್ರಮಕ್ಕೆ ಬಂಧಕವೇ ಆಗಲಿ. ಅಷ್ಟು ವಿರಕ್ತ ಸ್ವಭಾವದ ಮೂರ್ತಿಗಳು. ಜೊತೆಗೆ ಅಷ್ಟೇ ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದ ಹಾಗೆ ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲ ಅಚಲವಾಗಿ ಅವರಲ್ಲಿ ಉಳಿದಿತ್ತು. ಅದರ ಪ್ರಭಾವದಿಂದಾಗಿಯೇ ಅಷ್ಟು ದೊಡ್ಡ ಜ್ಞಾನಿಗಳ ಪರಂಪರೆ ಅವರನ್ನು ಅವಲಂಬಿಸಿಕೊಂಡು ಮುಂದೆ ಮುಂದೆ ಬೆಳೆದುಕೊಂಡು ಬಂದಿದೆ. ಹೀಗೆ ಅವರು ತಮ್ಮ ಜೀವನದಲ್ಲಿ ತಾವು ಅನುಭವಿಸಿದ್ದನ್ನೇ ಅನೇಕ ಕೀರ್ತನೆಗಳನ್ನ ಕೊಟ್ಟಿದ್ದಾರೆ. ಅದರ ಮೂಲಕವೂ ನಾವು ಜೀವನದಲ್ಲಿ ಬೇಕಾದಷ್ಟು ಪಾಠಗಳನ್ನ ಕಲಿಯಬಹುದು. ಅದರ ಜೊತೆಗೆ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವರು ಕೀರ್ತನೆಗಳನ್ನು. ನಾವು ಜೀವನದಲ್ಲಿ ಯಾರ ಮೇಲೆ ವಿಶ್ವಾಸ ಇಡಬೇಕು, ಯಾರ ಮೇಲೆ ವಿಶ್ವಾಸ ಇಡಬಾರದು, ಮನಸ್ಸಿಗೆ ವಿಶೇಷವಾಗಿ ಹೇಳುವಂತಹದ್ದು. ಅವ್ರದೊಂದು ಕನ್ನಡದ ಒಂದು ಪದ್ಯ ಇದೆ, ಅಕಟಕಟ ಸಂಸಾರವನ್ನು ನೆಚ್ಚಿ ನೀ ಕೆಡಬೇಡ, ನಿಕಟದಲ್ಲಿ ಮಾನವರು ಕೆಟ್ಟರೆಲ್ಲರೂ ನಿಜ. ಈ ಸಂಸಾರದಲ್ಲಿ ಅದು ಇದು ಬರ್ತಾ ಇರ್ತದೆ, ಅವುಗಳ ಮೇಲೆ ಭಾರ ಹಾಕ್ತೇವೆ, ವಿಶ್ವಾಸ ಇಡುತ್ತೇವೆ. ವಿಶ್ವಾಸ ಇಟ್ಟು ನಾನಾ ವಿಧವಾದ ಕಾರ್ಯಗಳನ್ನ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ, ಶ್ರಮ ಪಡ್ತೇವೆ. ನಾವು ಅನ್ಕೊಂಡದ್ದು ಆಗೋದಿಲ್ಲ, ಅವ್ರನ್ನೊಂದಿಷ್ಟು ಬೈತೇವೆ, ನಿನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದೆ ನಾನು, ಎಷ್ಟು ಹಾಳು ಮಾಡಿಬಿಟ್ಟಿನಿ, ನೀವು ಹೀಗ್ ಮಾಡ್ತೀನಿ ನಾನು ಅನ್ಕೊಂಡಿರ್ಲಿಲ್ಲ ಅಂತೆಲ್ಲ ಬೈದು ನಾವು ನಮ್ಮನ್ನೊಂದಿಷ್ಟು ಬೈಕೊಂಡು ದುಃಖ ಪಡ್ತಾ ಒದ್ದಾಡ್ತೇವೆ. ಅದಕ್ಕೆ ಹೇಳ್ತಾರೆ ಶ್ರೀಪಾದರಾಜರು, ಸಂಸಾರವನ್ನು ನೆಚ್ಚಿ ಕೆಡಬೇಡ, ಇದರ ಮೇಲೆ ವಿಶ್ವಾಸ ಇಡಬೇಡ. ಇಲ್ಲಿ ಯಾರ ಮೇಲೂ ವಿಶ್ವಾಸ ಇಡಬೇಡ. ಬಾಂಧವರ ಮೇಲೆ ವಿಶ್ವಾಸ ಇಡಬೇಡ, ಗಂಡನ ಮೇಲೆ ವಿಶ್ವಾಸ ಇಡಬೇಡ, ಹೆಂಡತಿ ಮೇಲೆ ವಿಶ್ವಾಸ ಇಡಬೇಡ. ಆಚಾರ ಉಪನ್ಯಾಸದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಮನೆಗೆ ಹೋಗ್ಲೇ ಗಲಾಟೆ ಮಾಡಬಾರ್ದು. ಮತ್ತೆ ನಿನ್ ಮೇಲೆ ನಾನು ವಿಶ್ವಾಸ ಇಡೋದಿಲ್ಲ, ನಿನ್ನ ಮೇಲೆ ನಾನು ವಿಶ್ವಾಸ ಇಡೋದಿಲ್ಲ ಅಂತ. ಶಾಸ್ತ್ರ ಹೇಳಿದ್ದು ಶಾಶ್ವತ ಅನ್ನೋ ಭಾವನೆ ತಾಳಬಾರದು. ಯಾವುದು ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿವಸ ಇದೆಲ್ಲವೂ ನಾಶವಾಗುವಂತಹದ್ದು. ನೋಡಿ, ಈ ಬಾಂಧವರು, ಈ ಹೆಂಡತಿ ಮಕ್ಕಳ ಹಾಗಿರ್ಲಿ, ಈ ಶರೀರವೇ ಶಾಶ್ವತ ಅಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದೆ, ದುರ್ಲಭಂ ಮಾನುಷಂ ಜನ್ಮ ಭವತಿ ಅಧ್ರುವಂ. ಇದು ಭಾರಿ ಪ್ರಯೋಜನಕಾರಿಯಾದ ಶರೀರ, ಭಾರಿ ಇದಕ್ಕೆ ಫಲ ಇದೆ, ಇದರಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ಇಂಥದ್ದು ಅಂತದ್ದು ಅಂತ ಎಲ್ಲ ಸಾಧಿಸ್ಲಿಕ್ಕೆ ಆಗ್ತದೆ ಈ ಮನುಷ್ಯ ಶರೀರಕ್ಕೆ. ಆದ್ರೆ ಇದು ಅಧ್ರುವ, ಶಾಶ್ವತ ಅಲ್ಲ, ಇದು ಯಾವತ್ತೂ ಹೋಗ್ಬಿಡಬಹುದು. ಗೃಹೀತ ಇವ ಕೇಶೇಶ ಮೃತ್ಯುನ ಧರ್ಮಮಾಚರೆ, ಜುಟ್ಟು ಹಿಡಿದುಬಿಟ್ಟಿದ್ದಾನೆ ಮಧರ್ಮ, ಎತ್ತುದು ಬಾಕಿ, ಯಾವಾಗ ಎತ್ತಾನೆ ಗೊತ್ತಿಲ್ಲ. ಹಾಗಾಗಿ ಈ ಶರೀರ ಶಾಶ್ವತ ಅಲ್ಲ ಅನ್ನೋ ಎಚ್ಚರ ನಮಗೆ ಹೇಗಿರಬೇಕೋ ಅದೇ ರೀತಿ ಸಂಸಾರದಲ್ಲಿರುವ ಎಲ್ಲ ಸಿಗುವ ಸವಲತ್ತುಗಳು ಕೂಡ ಅಶಾಶ್ವತ. ಅದಕ್ಕೆ ಆಚಾರ್ಯ ಹೇಳಿದ್ದು ಅಸಾರೇ ಕಲು ಸಂಸಾರೇ. ಇಡೀ ಸಂಸಾರ ಇದು ಅಸಾರ, ಇಲ್ಲಿ ಸಾರ ಅಂತ ಇಲ್ಲವೇ ಇಲ್ಲ. ಸಾರ ಹರಿ ಒಬ್ಬನೇ, ಪರಮಾತ್ಮ ಒಬ್ಬನೇ ಸಾರ. ಅದಕ್ಕೆ ಅವರು ದೃಷ್ಟಾಂತವನ್ನು ಕೊಡ್ತಾರೆ. ಮನುಷ್ಯರು ಈ ಸಂಸಾರದಲ್ಲಿ ಭೂಮಿಗೋಸ್ಕರ, ಬಾಂಧವರಿಗೋಸ್ಕರ, ಐಷಾರಾಮಿಗೋಸ್ಕರ, ನಾನಾ ವಿಧವಾದ ಭೋಗಗಳಿಗೋಸ್ಕರ ವಿಶ್ವಾಸ ಇಟ್ಟರು. ಅದರಿಂದ ಏನಾದ್ರು ಏನು ಸುಖ ಪಡ್ಲಿಕ್ಕಾಗಲೇ ದುಃಖವನ್ನೇ ಪಟ್ರು. ಜೊತೆಗೆ ಅದು ಯಾವುದನ್ನು ತೆಗೆದುಕೊಂಡು ಹೋಗ್ಲಿಕ್ಕೂ ಆಗ್ಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಮುನ್ನ ನರಕಾಸುರನು ಬಡಿದು ಚಿಂತಾಮಣಿಯ ತನ್ನ ಮನೆಯಲ್ಲಿ ತಂದು ನಿಲ್ಲಿಸಿ ನೃಪರ. ನರಕಾಸುರ ಕೇಳಿದ್ದೇವೆ ನಾವು, ಅವನು ದೊಡ್ಡ ದೈತ್ಯ, ಭಾರಿ ದೊಡ್ಡ ಅಸುರ. ಅವನೊಂದು ಪ್ರಾಗ್ಜ್ಯೋತಿಷಪುರ ಅಂತ ಒಂದು ದೊಡ್ಡ ಪಟ್ಟಣವೇ, ತಂತೆ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡ್ಕೊಂಡಿದ್ದ. ಅಲ್ಲಿ ಎಷ್ಟು ಜನ ಇದ್ರು ಗೊತ್ತಾ? ಅನೇಕ ಜನ ಇದ್ರು. ಬಡಪಾಯಿ ಹೆಣ್ಮಕ್ಳು 16,000 ಜನ ಇದ್ರು ಅಲ್ಲಿ. ಅವರೆಲ್ಲ ಯಾರು ಅಂದ್ರೆ, ತನ್ನ ಮನೆಯಲ್ಲಿ ತಂದು ನಿಲ್ಲಿಸಿ ನೃಪರ ಕನ್ಯೆಯರ 16 ಸಹಸ್ರವನ್ನೇ ತಂದಾಗ. ಅವನಿಗೊಂದು ದುಶ್ಚಟ ಇತ್ತು. ಏನು ಅಂದ್ರೆ ಅವನು ಯುದ್ಧಕ್ಕೆ ಹೋಗ್ತಿದ್ದ ರಾಜನ ಮೇಲೆ. ಯುದ್ಧಕ್ಕೆ ಹೋದಾಗ ರಾಜರನ್ನ ಗೆದ್ದುಕೊಳ್ಳಿ ಸುಮ್ಮನೆ ವಾಪಸ್ ಬರೋವಾಗಿಲ್ಲ, ಆ ರಾಜ್ಯಕ್ಕೆ ಸಂಬಂಧಪಟ್ಟ ಕನ್ಯೆಯರನ್ನೆಲ್ಲ ಹೇಳ್ಕೊಂಬಹುದು. ದೇವಲೋಕಕ್ಕೆ ಹೋದ, ಗಂಧರ್ವ ಲೋಕಕ್ಕೆ ಹೋದ ಯುದ್ಧಕ್ಕೆ, ಅಲ್ಲಿರತಕ್ಕ ಕನ್ಯರನ್ನ ಹೇಳ್ಕೊಂಡ್ ಬಂದ. ತನಗೆ ಎಲ್ಲೆಲ್ಲಿ ಹೋದ್ರು, ನಾವು ಊರಿಗೆ ಹೋದಾಗ ಏನೋ ಒಂದು ಮಕ್ಳಿಗೆ ಗಿಫ್ಟ್ ಅಂತ ತರ್ತೀವಲ್ಲ, ಆ ರೀತಿ ಇವನ ಎಲ್ಲ ಕನ್ಯರನ್ನ ಹೇಳ್ಕೊಂಡ್ ಬರ್ತಿದ್ದ. ಹಾಗೆ ಹೇಳ್ಕೊಂಬಂದು 16,000 ಕನ್ಯರನ್ನ ಕೂಡ ಹಾಕಿದ್ದ ತನ್ನ ರಾಜ್ಯದಲ್ಲಿ. ಅದು ಶ್ರೀಪಾದರಾಜರ ಚಿಂತನೆ ನೋಡಿ.
ಹೆಣ್ಣನೊಬ್ಬಳನ ಇದಲಿಲ್ಲವೋ ನೋಡು. ಇಷ್ಟೆಲ್ಲ 16,000 ಕನ್ಯೆಯನ್ನು ತಗೊಂಡ್ಬಂದಿದ್ದ ಅವನು ಒಬ್ಬಳನ್ನಾದ್ರೂ ಕರ್ಕೊಂಡು ಹೋದ್ನ ಅಂತ ಅನ್ಕೊಂಡ್ವಿ. ಅವನ್ ಸತ್ ಮೇಲೆ ನರಕಾಸುರನನ್ನ ಕೃಷ್ಣ ಪರಮಾತ್ಮ ಬಂದು ಸಂಹಾರ ಮಾಡಿದ್ನಲ್ಲ, ಸಂಹಾರ ಮಾಡಿದ್ರೆ ಈ ನರಕಾಸುರ ನರಕಕ್ಕೆ ಹೋದ. ಆ ನರಕಕ್ಕೆ ಹೋಗ್ಬೇಕಾದ್ರೆ ಇವನು ಒಬ್ಬಳನ್ನಾದ್ರೂ ಕರ್ಕೊಂಡು ಹೋದ್ನ? ಇಲ್ಲ. ಆ 16,000 ಸ್ತ್ರೀ ಇಲ್ಲೇ. ಹಾಗಾದ್ರೆ ನೋಡಿ, ನಾವು ಇಲ್ಲೇ ಅಕ್ಕಪಕ್ಕದ ಅಂಗಡಿಗಳಲ್ಲಿ ತಂದಿರುವ ಪದಾರ್ಥಗಳ ಮೇಲೆ ಬಹಳ ಅಭಿಮಾನ ಇಡುತ್ತೇವೆ. ಶ್ರೀಪಾದರಾಜರಂತಾರೆ ದೇವಲೋಕಗಳಿಂದೆಲ್ಲ ತಂದಿದ್ದವನು ಅಪ್ಸರೆಯರನ್ನೆಲ್ಲ, ಕನ್ಯೆಯರನ್ನ. ಅಂತಹ ಕನ್ಯೆಯರನ್ನೇ ಅವನು ಏನೂ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ, ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಿರುವಾಗ ಈ ಸಂಸಾರದಲ್ಲಿ ಅಲ್ಲಿ ಇಲ್ಲಿ ಬಂದಿರತಕ್ಕ ಪದಾರ್ಥಗಳ ಮೇಲೆ ಅತಿಯಾದ ಮಮತೆ ವಿಶ್ವಾಸ ಇಡೋದೇನಿದೆ, ಇದು ನಮಗೆ ಇನ್ನಷ್ಟು ಬಂಧಕ ಅಂತ. ಇದು ನೋಡಿ, ನಮ್ಮ ಜೀವನದಲ್ಲೂ ಈ ತರದ್ ಬೇಕಾದಷ್ಟು ಅನುಭವ ಬರ್ತದೆ. ಯಾವುದೋ ಒಂದು ಅಭಿಮಾನದ ಮೇಲೋ ಯಾವುದೋ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಕೆಲವು ಪದಾರ್ಥಗಳ ಮೇಲೆ ಬಹಳ ಅಭಿಮಾನ ಇಟ್ಕೊಂಡ್ಬಿಟ್ಟಿರುತ್ತೆ. ಇದು ಯಾರೋ ನಮಗ್ ತಂದು ಕೊಟ್ಟಿದ್ದು, ಅದು ಅಥವಾ ನಮ್ ತಂದೆ ಕೊಟ್ಟಿದ್ದು, ಅವ್ರ ನೆನಪಿದ್ದು, ಹಾಗೆ ಹೀಗೆ ಅಂತ. ಅದಕ್ಕೇನೋ ಒಂಚೂರು ಯಾರೋ ಏನೋ ಘಾಸಿ ಮಾಡ್ಬಿಟ್ಟು ಅಂದ್ರೆ ಏನ್ ಸೆಟ್ ಮಾಡ್ಕೊಳ್ತೇವೆ, ನನ್ನ ಇಷ್ಟು ದಿವಸದ ಭಾವನೆಗೆ ಬೆಲೆ ಇಲ್ವಾ, ಹಾಗೆ ಅವ್ರ ಮೇಲೆ ಕೂಗಾಡ್ತೀವಿ. ನಮ್ಮ ಎದುರಿಗಿರತಕ್ಕ ವ್ಯಕ್ತಿಗಳ ಮೇಲೆ ಒದರಾಡಿ ಅವ್ರ ಬಗ್ಗೆ ವೈಮನಸ್ಸೆ ಮಾಡ್ಕೊಂಡ್ಬಿಡ್ತೇವೆ. ಆದ್ರೆ ಆಲೋಚನೆ ಮಾಡಬೇಕಾದ್ದು ಯಾವುದು ಶಾಶ್ವತ ಅಲ್ಲ. ನೋಡಿ, ಆ ಭಾವನೆ ಇದ್ದಾಗ ಈ ಜಗಳ, ಯಾವುದೇ ವಿಧವಾದ ಕಲಹಗಳು ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಶ್ರೀಪಾದರಾಜರು ಈ ಸಂಸಾರದ ಯಾವ ಪದಾರ್ಥಗಳ ಮೇಲೂ ವಿಶ್ವಾಸ ಇಡಬೇಡ ಅಂತ ಹೇಳುತ್ತಾರೆ. ಅದೇ ರೀತಿ ಕಾರ್ತಿವೀರ್ಯಾರ್ಜುನ ದೃಷ್ಟಾಂತ ಕೊಡುತ್ತಾರೆ. 1000 ಕರ ಪಡೆದ ಕಾರ್ತಿವೀರ್ಯಾರ್ಜುನನು ಭೂವಲಯದೊಳಗೊಬ್ಬನೇ ವೀರನೆನೆಸಿ ರಾವಣನ ಸೆರೆ ಇಟ್ಟು ಕಾಮಧೇನವ ಬಯಸಿ. ನೋಡಿ, ಎಷ್ಟು ಪರಾಕ್ರಮ ಇತ್ತು ಆ ಕಾರ್ತಿವೀರ್ಯಾರ್ಜುನ. 1000 ಕೈಗಳಿತ್ತು, ರಾವಣನನ್ನೇ ಜಯಿಸಿದ್ದ ಅವನು. ಅಷ್ಟು ದೊಡ್ಡ ಪರಾಕ್ರಮಿ. ಇಷ್ಟೆಲ್ಲ ಇದ್ರೂ ಕೂಡ ಸಾವಾಗ ಏನು ಕೊಂಡೊಯ್ದನೋ ನೋಡು, ಏನ್ ತೆಗೆದುಕೊಂಡವ? ಏನು ತೆಗೆದುಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ಯಾವ್ದನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗತ್ತೆ ಅದನ್ನ ಸಂಪಾದನೆ ಮಾಡಬೇಕು. ಯಾವ್ದನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ ಅದನ್ನ ತಗೊಂಬಂದ್ ಏನ್ ಪ್ರಯೋಜನ? ಹಾಗಾದ್ರೆ ನಾವು ತಗೊಂಡು ಹೋಗ್ಲಿಕ್ಕೆ ಆಗುವಂತಹದ್ದು ಯಾವುದು ಅಂದ್ರೆ ಎರಡೇ, ಒಂದು ಪುಣ್ಯ, ಇನ್ನೊಂದು ಪಾಪ. ಇನ್ನೇನು ತಗೊಂಡು ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಪ್ರತಿ ಕ್ಷಣ ನಾವು ಕೆಲಸವನ್ನ ಮಾಡುವಾಗ, ಯಾವುದೇ ಕಾರ್ಯವನ್ನ ಮಾಡುವಾಗ ನಾನು ಪುಣ್ಯ ಸಂಪಾದಿಸ್ತಾ ಇದ್ದೀನ, ಪಾಪ ಸಂಪಾದಿಸ್ತಾ ಇದ್ದೀನ ಅಂತ ನೋಡ್ಬೇಕು. ಅದಕ್ಕೆ ಕೃಷ್ಣದೇವರೊಂದು ಮಾತು ಹೇಳ್ತಾನೆ. ಏನು ಅಂದ್ರೆ, ಒಂದು ಕ್ಷಣವೂ ಜೀವ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತಾನೆ. ಈ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಕರ್ಮವನ್ನೇ ಮಾಡದೆ ಸುಮ್ಮನೆ ಕೂತಿರೋದು ಅಂತ ಇಲ್ವೇ ಇಲ್ಲ. ಯಾಕೆಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕರ್ಮ. ಸುಮ್ಮನೆ ಕೂತ್ಕೊಳ್ಳೋ ಕರ್ಮ ಮಾಡ್ತಾ ಇದ್ದಾನವನು ಅಂತ ಅರ್ಥ. ಕರ್ಮ ಚೇಷ್ಟೆ, ಚೇಷ್ಟೆ ಯಾವ ರೂಪದ್ದು ಇರ್ಬೋದು. ಹಾಗಾದ್ರೆ ಪ್ರತಿಯೊಂದು ಕ್ಷಣವೂ ಪ್ರತಿಯೊಬ್ಬ ವ್ಯಕ್ತಿ ಒಂದು ಚೇಷ್ಟೆ ಮಾಡ್ತಾನೆ. ಹಾಗಾದ್ರೆ ಆ ಚೇಷ್ಟೆಗೊಂದು ಫಲ ಇದೆ. ಅದು ಯಾವುದೋ ಆಗಿರ್ಬೋದು, ಪಾಪವೂ ಆಗ್ಬೋದು, ಪುಣ್ಯವೂ ಆಗ್ಬೋದು. ಹಾಗಾದ್ರೆ ನಾವು ಬೆಳಿಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋ ತನಕ ಎಷ್ಟೆಲ್ಲ ಚೇಷ್ಟೆ ಮಾಡಿದ್ದೇವೆ, ಇದರಲ್ಲಿ ಪುಣ್ಯ ಎಷ್ಟಿದೆ, ಪಾಪ ಎಷ್ಟಿದೆ ಅಂತ ಒಂದು ಕ್ಷಣ ಕೂತು ಆಲೋಚನೆ ಮಾಡಿಬಿಟ್ರೆ ನಮಗೆ ಭಯ ಅನಿಸಿಬಿಡುತ್ತದೆ. ಯಾಕೆಂದ್ರೆ ಪುಣ್ಯ ಇರೋದು ಬಹಳ ಅಲ್ಪ. ಸುಮ್ಮನೆ ನೀವು ಒಂದು ಡೈರಿಯಲ್ಲಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ಒಂದು ದಿವಸದ ಮಾತ್ರ, ಎಲ್ಲಾ ದಿವಸ ಬರೀಬೇಕು ಅಂತಿಲ್ಲ. ಒಂದು ದಿವಸ ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದೊಂದು ನಿಮಿಷವೂ ಏನು ಮಾಡಿದೆ ಅಂತ ಬರೆಯೋದು ಅಂತ ಒಂದು ಸುಮ್ಮನೆ ಆಲೋಚನೆ ಮಾಡಿ ಒಂದು ದಿವಸ ಪ್ರಯತ್ನ ಮಾಡಿ. 3 ದಿವಸ ನೀವೇ ಬರೆಯೋದು ನಿಲ್ಲಿಸ್ಬಿಡ್ತೀರಿ. ಯಾಕಂದ್ರೆ ಅಷ್ಟು ಭಯ ಆಗತ್ತದ 3 ದಿವಸ ನೋಡೋ ಹೊತ್ತಿಗೆ. ಯಾಕೆಂದ್ರೆ ಅದರಲ್ಲಿ ಒಳ್ಳೇದೇನಿರೋದಿಲ್ಲ, ಒಂದು 4 ಇರುತ್ತದೆ ಅಷ್ಟೇ. 4-10 ನಿಮಿಷ ಒಳ್ಳೇದಿರತ್ತೀನಿ, ಹೆಚ್ಚಿನ ನಿಮಿಷ. ಕೆಲವು ದಿವಸ ನೋಡಿ ನೀವು ಬೇಕಾದ್ರೆ ನಾವು ಬರೆದು ಇಡ್ತಾ ಇಲ್ಲ, ಗೊತ್ತಾಗೋದಿಲ್ಲ. ಎಷ್ಟೋ ಗಂಟೆಗಳ ಕಾಲ ಸುಮ್ಮನೆ ಕಳಿತೀವಿ, ನಾವು ಏನೂ ಮಾಡೋದಿಲ್ಲ. ಸುಮ್ಮನೆ ಅಲ್ಲೋಗಿ ನಿಲ್ತೀವಿ, ಇಲ್ಲೋಗಿ ನಿಲ್ತೀವಿ, ಅವ್ರನ್ನೇನೋ ಹರಟೆ ಹೊಡಿತೀವಿ, ಅವ್ರನ್ನೇನೋ ಹರಟೆ ಹೊಡಿತೀವಿ. ಹಾಗಾದರೆ ನಮ್ಮ ಸಮಯ ಎಷ್ಟು ವ್ಯರ್ಥವಾಗಿ ಹೋಗ್ತಾ ಇದೆ. ಈ ಬಾಯಿ, ಈ ಕಣ್ಣು, ಈ ಮೂಗು ಇವೆಲ್ಲ ವ್ಯರ್ಥವಾಗಿ ಇದನ್ನು ನಾವು ಉಪಯೋಗ ಮಾಡಿದ್ದೇವೆ, ಅದರಲ್ಲೆಲ್ಲ ಪಾಪ ಸಂಪಾದನೆ ಆಗ್ತಾ ಇದೆ ಅಂತ ಆಯ್ತು. ಕೆಲವೊಮ್ಮೆ ನೋಡಿ ಸುಮ್ನೆ ರೋಗ ಬರೆಸ್ಕೊಳ್ಳೋದು ಅಂತ ನೋಡಿ. ರೋಗ ಬಂದಿರುತ್ತೆ ಒಬ್ನಿಗೆ, ಅವನ ಹತ್ರ ಹೋಗಿ ಸುಮ್ಮನೆ ಮಾತಾಡೋದು 4 ನಿಮಿಷ, ಅದರಿಂದ ಅವನ ರೋಗ ನಮಗೆ ಹರಡ್ತದೆ. ನಾವು ಬೈತಿ, ಯಾಕೆ ಅವನ ಹತ್ರ ಹೋಗಿದ್ದಿ ಮಾರ್ಯ, ನಿನಗೂ ರೋಗ ಅಂಟಿಸ್ಕೊಂಡ್ ಬಂದಿ ಅಂತ. ಪಾಪ ಸಂಪಾದನೆಯೂ ಹಾಗೇ ಇದೆ. ರೋಗ ಗೊತ್ತಾಗತ್ತೆ, ಪಾಪ ಗೊತ್ತಾಗೋದಿಲ್ಲ ಅಷ್ಟೇ. ಯಾರೋ ಕುತ್ಕೊಂಡು ಹರಟೆ ಹೊಡಿತಾನೆ ಆಗ ಮಾತಾಡ್ತಿರ್ತಾರೆ, ಅಯ್ಯೋ ಅವ್ರು ಸರಿ ಇಲ್ಲ ರೀ, ಇವ್ರು ಸರಿ ಇಲ್ಲ ರೀ. ನಾವು ಅದು ಹೌದ್ರಿ, ನೀವು ಹೇಳಿದ್ ಕರೆಕ್ಟ್ ಇದೆ ಅಂತ ಒಂದು 4 ಮಾತಾಡ್ತೀವಿ, ನಮಗೂ ಜೊತೆಗೆ ಒಂದು 4 ಪಾಪ ಬರ್ತದೆ. ಇದು ಸಹಜವಾಗಿ ಕ್ಷಣ ಕ್ಷಣಕ್ಕೂ ನಮ್ಮ ಶರೀರದಲ್ಲಿ ಆಗತಕ್ಕ ನಾನಾ ವಿಧವಾದ ಪಾಪ ಪುಣ್ಯಗಳ ಸಂಪಾದನೆ. ಇದನ್ನ ಲೆಕ್ಕ ಹಾಕ್ತಾ ಕೂತ್ಬಿಟ್ರೆ ನಮ್ಮ ಪಾಪಕ್ಕೆ ಕೊನೆಯೇ ಇಲ್ಲ. ಅದಕ್ಕೆ ಶ್ರೀಪಾದರಾಜರು ಇನ್ನೊಂದು ಹಾಡಲ್ಲಿ ಹೇಳ್ತಾರೆ, ಕ್ಷಣ ಕ್ಷಣಕ್ಕೆ ನಾ ಮಾಡಿದಂತ ಪಾಪಗಳನ್ನು ಎಣಿಸಲವಲ್ಲ ಅಷ್ಟಿಷ್ಟು ಏನು, ಎಷ್ಟಿದೆ ಪಾಪ ಅಂತ ಎಣಸೋಣ ಅಂತ ಕೂತ್ಬಿಟ್ರೆ ಎಣಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ ಪಾಪ. ಆದ್ರೆ ನೀನು ಶ್ರೀಪಾದರಾಜರಂತಾರೆ, ನೀನ್ ಕರುಣಾ ಸಮುದ್ರ, ನಾವು ಅಷ್ಟು ಪಾಪ ಮಾಡಿದ್ರೆ ನೀನ್ ನಮ್ಮನ್ನು ಕ್ಷಮಿಸ್ಬೇಕು ಮಾತ್ರ. ಅಯ್ಯೋ ಎಷ್ಟು ಪಾಪ ಮಾಡ್ಬಿಟ್ಟಿದ್ದಾನೆ ಅವನೋ, ಇವನ್ ಜೊತೆ ನಾನು ಮಾತಾಡಲ್ಲ, ಇವನಿಗೆ ಅನುಗ್ರಹ ಮಾಡಲ್ಲ, ನೀ ನಮ್ಮನ್ನು ತಿರಸ್ಕಾರ ಮಾಡ್ಬಿಟ್ರೆ
ನಾವು ಯಾವತ್ತೂ ಮೇಲೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದಯಮಾಡಿ ಸಲಹಯ್ಯ ಭಯ ನಿವಾರಣೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಜೀವನದಲ್ಲಿ ನಾವು ಪ್ರತಿ ಕ್ಷಣವೂ ಆ ಎಚ್ಚರದಲ್ಲಿ ಕರ್ಮಗಳನ್ನ ಆಚರಿಸಬೇಕು. ಇದು ಪುಣ್ಯ ಕೆಲಸವಾಗ್ತಾ ಇದೆಯೋ ಪಾಪ ಕೆಲಸವಾಗ್ತಾ ಇದೆಯೋ ಇದರ ಅವಶ್ಯಕತೆ ಇದೆ ಇಲ್ವಾ? ನಾವು ಎಷ್ಟೋ ಬಾರಿ ಆಲೋಚನೆ ಮಾಡ್ತೀವಿ. ಏನ್ ಆಲೋಚನೆ ಮಾಡ್ತೀವಿ ಅಂದ್ರೆ ಇದರಿಂದ ನಮಗೆ ಲಾಭ ಇದೋ ಇಲ್ವೋ ಅಂತ ಆಲೋಚನೆ ಮಾಡ್ತೀವಿ. ಅದ್ರ ಲಾಭ ಇದೋ ಇಲ್ವೋ ಅಂತ ಆಲೋಚನೆ ಮಾಡಬಾರದು, ಇದರಿಂದ ಪುಣ್ಯ ಇದೋ ಇಲ್ವೋ ಅಂತ ವಿಚಾರ ಮಾಡ್ಬೇಕು. ಆಗ ಅದು ಏನಾಗತ್ತೆ, ಮೋಕ್ಷ ಸಾಧನೆ ಆಗುತ್ತೆ. ನೋಡಿ, ಪಾಂಡವರ ಕಥೆಯಲ್ಲಿ ಕೌರವರ ಕಥೆಯಲ್ಲಿ ಇದೇ ಬರುವಂತಹದ್ದು. ಪಾಂಡವರ ಪ್ರತೀಕ್ಷಣವು ಕೃಷ್ಣನಿಗೆ ಪ್ರಿಯವಾದ ಕೆಲಸ ಆಗಲಿ ಅಂತ ಆಲೋಚನೆ ಮಾಡಿದ್ರು. ಕೌರವರು ಪ್ರತೀಕ್ಷಣವು ನಾನ್ ಚೆನ್ನಾಗಿರ್ಬೇಕು, ನಾನ್ ದೊಡ್ಡವನಾಗಬೇಕು, ಉಳಿದವ್ರು ಕೆಳಗ್ ಮೆಟ್ಟಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಹಾಗಾಗಿ ಕೌರವರು ಕೆಳಗಿದ್ರು, ಪಾಂಡವರು ಮೇಲೆ. ಹಾಗಾಗಿ ಅದನ್ನ ಉಲ್ಲೇಖ ಮಾಡುತ್ತಾರೆ. ಕೌರವನು ಧರೆಯೆಲ್ಲ ತನಗಾಗಬೇಕೆಂದು ವೀರ ಪಾಂಡವರೊಡನೆ ಕದನ ಮಾಡಿ ಮಾರಿಯ ವಶವೈದಿ ಹೋಹಾಗ ತನ್ನೊಡನೆ ಶಾಲೆ ಭೂಮಿಯ ವೈದರಿಲ್ಲವೋ ನೋಡು. ಪಾಂಡವರಿಗೆ ಅವರ ರಾಜ್ಯ ಕೊಡಪ್ಪ, ನಿನ್ನ ರಾಜ್ಯ ಕೊಡಬೇಡ, ಅವರ ಭೂಮಿಯನ್ನು ಕೊಡು ಅಂತಂದ ಕೃಷ್ಣ. ಆಗೋದಿಲ್ಲ ಅಂದ. ಕೊನೆಗೆ ಒಂದು 5 ಊರು ಕೊಡು ಅಂತ ಕೇಳಿದ ಕೃಷ್ಣ. ಯಾವ್ದಾರ ಒಂದು 5 ಊರು ಕೊಟ್ಬಿಡು, ಅವ್ರ ಪಾಡಿಗೆ 5 ಜನ ಬದುಕೊಳ್ತಾರೆ. ಒಂದು ಸೂಜಿ ಮನೆಗಾಗ ಕೊಡಲ್ಲ ಅನ್ನೋ ದುರ್ಯೋಧನ. ಅದಕ್ಕೆ ಶ್ರೀಪಾದರಾಜರಂತಾರೆ, ಅವನನ್ನ ತೊಡೆ ಮುರಿದು ಬೀಳಿಸಿದ್ರೆ ಹಿಂಸೆಂದೇರು ಎಷ್ಟು ಭೂಮಿ ತಗೊಂಡೋದ? ಒಂದು ಸೂಜಿ ಮನೆ ಜಾಗವನ್ನು ತಗೊಂಡೋಗ್ಲಿಕ್ಕಾಗಲಿಲ್ಲ ಅವನ ಕೈಯಿಂದ, ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದು. ಹಾಗಾದ್ರೆ ಅತಿಯಾದ ದುರಭಿಮಾನ ಮಾಡೋದ್ರಿಂದ ಪ್ರಯೋಜನ. ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮಾಂಶ ಏನು ಅಂದ್ರೆ, ಉತ್ಸವ ನೋಡಿ, ಪಾಂಡವರು ಕೂಡ ಭೂಮಿಯನ್ನು ತಗೊಂಡೋಗ್ಲಿಲ್ಲ. ಅವರು ರಾಜ್ಯಭಾರ ಮುಗಿಸಿ ಅವರು ಹಾಗೆ ಸ್ವರ್ಗಾರೋಹಣ ಮಾಡಿದವರೇ. ಅವರನ್ನು ಉಲ್ಲೇಖ ಮಾಡೋದಿಲ್ಲ ಶ್ರೀಪಾದರಾಜ, ಕೌರವರನ್ನು ಉಲ್ಲೇಖ ಮಾಡುತ್ತಾರೆ. ಯಾಕೆ ಅಂದ್ರೆ ಪಾಂಡವರು ಅವರೇನ್ ಭೂಮಿ ತಗೊಂಡು ಹೋಗದೇ ಇದ್ರು ಕೂಡ ಅವ್ರಿಗೆ ರಾಜ್ಯ ಮಾಡುವಷ್ಟು ದಿವಸ ಇದು ನನ್ನ ಭೂಮಿ, ನಾನ್ ರಾಜ ಅನ್ನೋ ಅಭಿಮಾನದಲ್ಲಿ ಇರಲಿಲ್ಲ ಅವರು. ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ, ಇವತ್ತು ರಾಜನನ್ನಾಗಿ ಮಾಡಿದ್ದಾನೆ. ಇದ್ರ ದಿವಸ ನಾನು ಆಡಳಿತ ಮಾಡಬೇಕು, ನನ್ನ ಕರ್ತವ್ಯ ದೇವರಿಗೆ ಅರ್ಪಣೆ ಮಾಡ್ಬೇಕು ಅನ್ನೋ ಭಾವನೆಯಲ್ಲಿ ಮಾಡಿದ್ರು. ಹಾಗಾಗಿ ಅವರಿಗೆ ಇದು ದೋಷವೂ ಆಗ್ಲಿಲ್ಲ, ಅವರನ್ನು ದೋಷಿಗಳ ಸ್ಥಾನದಲ್ಲಿ ನಿಲ್ಲಿಸೋದಿಲ್ಲ. ಆದ್ರೆ ಕೌರವರ ಹಾಗಲ್ಲ, ಅವರು ಪ್ರತಿ ಕ್ಷಣವೂ ಬಯಸಿದ್ದೇನು ಅಂದ್ರೆ ನಾನು ರಾಜ, ನನ್ನಿಂದ ನಡೀತದೆ, ನಾನು 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 ಅನ್ನೋ ಅಹಂಕಾರ ಮಮಕಾರ ತಾಡಿದ್ರು. ಹಾಗಾಗಿ ಅವರು ದೋಷಿಗಳಾಗಿದ್ದಾರೆ. ಹಾಗಾಗಿ ಅದನ್ನ ಶ್ರೀಪಾದರಾಜರು ಉಲ್ಲೇಖ ಮಾಡುತ್ತಾರೆ. ಹಾಗಾಗಿ ಜೀವನದಲ್ಲಿ ಈ ರೀತಿಯಾಗಿ ಸಂಸಾರದಲ್ಲಿ ನಾವು ಅಭಿಮಾನವನ್ನ ತಾಳಬಾರದು, ಬದಲಾಗಿ ದೇವರ ಮೇಲೆ ಅಭಿಮಾನವನ್ನು ಹೊಂದಬೇಕು. ಅದನ್ನು ಚೆನ್ನಾಗಿ ಹೇಳ್ತಾರೆ ಅವರು. ತುಂಗಗುಣ ಧ್ರುವ ವಿಭೀಷಣ ಹನುಮದಾದಿಗಳು ಮಂಗಳಾತ್ಮಕ ಹರಿಯನ್ ಅರಿತು ಭಜಿಸಿ. ಇದನ್ನ ವಿಮರ್ಶೆ ಮಾಡಿದ್ರಂತೆ ವಿಭೀಷಣರು, ರಾಮಚಂದ್ರನ ಭಕ್ತರು. ರಾವಣನ ಪರಿಸ್ಥಿತಿ ನೋಡಿದ್ದಾರೆ ಕಣ್ಣಾರೆ. ಎಷ್ಟು ದೊಡ್ಡ ವೈಭವ, ಬಂಗಾರದ ಲಂಕೆ, ಎಷ್ಟು ದೊಡ್ಡ ಆಧಿಪತ್ಯ, ಇಂದ್ರಾದಿಗಳನ್ನ ಮೆಟ್ಟಿ ನಿಂತಹ ಸಾಮರ್ಥ್ಯ. ಆದ್ರೆ ಒಂದು ದಿವಸ ರಾಮನ ಹತ್ತಿರ ಮಡಿದು ಹೋದ. ಯಾಕೆ ಅಂದ್ರೆ ಅವನಲ್ಲಿರೋ ದುರಹಂಕಾರಕ್ಕೆ. ನೋಡಿ, ವಸ್ತುಸ್ಥಿತಿಯಲ್ಲಿ ಇಂದ್ರಾದಿ ದೇವತೆಗಳೊಟ್ಟಿಗೆ ಬೇಕಾದಷ್ಟು ಅನುಚಿತವಾಗಿ ವರ್ತಿಸಿದ್ದಾನೆ ರಾವಣ. ದಿಕ್ಪಾಲಕರನ್ನ ಕೆಟ್ಟದಾಗಿ ನಡೆಸಿಕೊಂಡ. ಅನೇಕ ಸ್ತ್ರೀಯರನ್ನ ಹಿಂಸೆ ಮಾಡಿದ್ದಾನೆ ರಾವಣ. ನಮಗೆ ಸಾಮಾನ್ಯ ರಾವಣದ ಪರಿಚಯ ಹೆಚ್ಚು ಗೊತ್ತಾಗೋದೇ ಇಲ್ಲ. ರಾಮಾಯಣ ನೋಡಿದ್ರೆ ಅವನ ದಾರುಣವಾದ ಚಿತ್ರಣವನ್ನು ರಾಮಾಯಣ ಕೊಡಬಹುದು. ಎಷ್ಟು ನೀಚವಾಗಿ ವರ್ತಿಸಿದ್ದಾನೆ ರಾವಣ. ಅಷ್ಟೆಲ್ಲ ನೀಚವಾಗಿ ವರ್ತಿಸಿದವನು ಕೊನೆಗೆ ಸೀತಾದೇವಿ ವಿಷಯದಲ್ಲಿ ಅಪಚಾರ ಮಾಡ್ಲಿಕ್ಕೆ ಪ್ರವೃತ್ತನಾದ. ನೋಡಿ, ಇಷ್ಟು ಮಾಡಿದ್ರೆ ನೋಡಿ ಎಂತಹ ಸ್ಥಿತಿಗಳು ಬರ್ತದೆ ಅಂದ್ರೆ, ಅವನಿಗೆ ದೇವತೆಗಳ ವರ ಇದೆ, ಅವಧ್ಯ ವರ ಇದೆ. ಇರೋದು ಸಮುದ್ರದ ಮಧ್ಯದಲ್ಲಿ, ಯಾರು ಅವನನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಸ್ಥಾನದಲ್ಲಿರತಕ್ಕಂತಹ ವ್ಯಕ್ತಿಯನ್ನ ಒಬ್ಬ ಮಾನವ ರಾಜಕುಮಾರ ಕಪಿಗಳ ಸಹಾಯದಿಂದ ಕೊಂದುಬಿಟ್ಟ. ಅಂದ್ರೆ ನೋಡಿ ಎಂತೆಂತಹ ಪ್ರಸಂಗ ಬರ್ತದೆ ಅಂತ. ದೊಡ್ಡ ರಾಕ್ಷಸ ಅವನು. ನೀವು ರಾಮದೇವರು ದೇವರ ಅವತಾರ, ಹನುಮಂತ, ಆಂಜನೇಯ, ಮುಖ್ಯಪ್ರಾಣ ಅದೆಲ್ಲ ಸರಿ. ಕಥೆ ದೃಷ್ಟಿಯಿಂದ ನೋಡಿದರೆ ಅದರ ತಾತ್ಪರ್ಯ ಏನಲ್ಲಿ? ಅಹಂಕಾರ ಮಮಕಾರ ಅನ್ನುವಂಥದ್ದು ಯಾವತ್ತೂ ಮೇಲೆತ್ತೋದಿಲ್ಲ, ಕೆಳಗೆ ಬೀಳಿಸ್ತದೆ ಅನ್ನೋದನ್ನ ಸೂಚನೆ ಮಾಡುತ್ತದೆ. ಹಾಗಾಗಿ ವಿಭೀಷಣ ಇದನ್ನು ಗಮನಿಸಿದ. ಎಷ್ಟು ದುರಹಂಕಾರದ ಮಣ್ಣನದ್ದು ಆ ವಿಭೀಷಣ ಅಷ್ಟೇ ಸಾಧು. ಹಾಗಾಗಿ ತುಂಗ ಗುಣ, ಆ ಪರಮಾತ್ಮನ ಗುಣಗಳನ್ನ, ಎತ್ತರದ ಗುಣಗಳನ್ನ ವಿಚಾರ ಮಾಡಿ ಮಂಗಳಾತ್ಮಕ ಹರಿಯ ನರಿತು ಭಜಿಸಿ. ಧ್ರುವರಾಜರು ಮಾಡಿದ್ದನ್ನೇ. ವಸ್ತುತಃ ಧ್ರುವರಾಜರು 6 ತಿಂಗಳು ತಪಸ್ಸು ಮಾಡಿದಾಗ ದೇವರು ಪ್ರಕಟನಾದಾಗ ರಾಜ್ಯ ಬೇಕು ಅಂತ ಬಯಸಿದ್ರು. ನಾನು ಅಪ್ಪನ ತೊಡೆ ಮೇಲೆ ಕುತ್ಕೊಳ್ಬೇಕು, ಅವಕಾಶ ತಪ್ಪಿ ಹೋಗಿದೆ ಅಂತ. ದೇವರಾಗಿ ನೀನು 36,000 ವರ್ಷ ರಾಜನ ಆಗ್ತೀನಿ, ನಿನಗೆಲ್ಲ ದೊಡ್ಡ ವೈಭವ ಸಿಗ್ತದೆ ಈಗ ಅಂತ ಅನುಗ್ರಹ ಮಾಡಿದ. ವಾಪಸ್ ಹೊರಟರು. ಇನ್ನೂ ಅರಮನೆಗೆ ಬಂದಿಲ್ಲ. ಆಗ್ಲೇ ಅನಿಸ್ತಂತೆ ಧ್ರುವರಾಜರಿಗೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಂತೆ. ಯಾಕೆಂದ್ರೆ ಮೋಕ್ಷ ಕೊಡೋ ದೇವರು ಎದುರು ಸಿಕ್ಕಿದ್ದ. ಸುಮ್ಮನೆ ಈ ತಂದೆ ತೊಡೆ ರಾಜ್ಯ ಅದಿದು ಕೇಳಿಬಿಟ್ಟೆ, ನಾನು ಎಂಥ ತಪ್ಪು ಮಾಡಿದ್ದಲ್ಲ ನಾನು ಅಂತ ಬೇಜಾರು ಮಾಡ್ಕೊಂಡ್ರಂತೆ. ಅದ್ರಂತೆ ಆಗ ದೇವರು ಅನುಗ್ರಹ ಮಾಡಿದಿಲ್ಲ, ನಿಂಗೆ ಮುಂದೆ ಅದು ಕೂಡ ಸಿಗ್ತದೆ ಅಂತ.
ದೇವರು ಧ್ರುವ ಪದವಿಯನ್ನೇ ಕೊಟ್ಟಿದ್ದಾನೆ. ಅಂದ್ರೆ ತಾತ್ಪರ್ಯ ಧ್ರುವರಾಜರು, ವಿಭೀಷಣ ಇವರೆಲ್ಲರೂ ಕೂಡ ಯಾವುದೇ ವಿಧವಾದಂತಹ ಅಹಂಕಾರ ಮಮಕಾರಗಳಿಂದ ಕಾರ್ಯನಿರ್ವಹಿಸಿದವರಲ್ಲ. ವಸ್ತು ವಿಭೀಷಣರಿಗೆ ರಾಮದೇವರೇ ಪಟ್ಟಾಭಿಷೇಕ ಮಾಡುತ್ತಾರೆ, ಅವರೇ ಮುಂದೆ ಲಂಕೆ ಅಧಿಪತಿ ಆಗ್ತಾರೆ. ಅವತ್ತಿವತ್ತಲ್ಲಿ ಇವತ್ತು ಅವರೇ ಅಧಿಪತಿ. ಅಲ್ಲಿಗೆ ರಾಮದೇವರು ಕಲ್ಪಾಂತದವರೆಗೂ ಅಭಿಷೇಕ ಮಾಡಿದ್ದಾನೆ, ಪಟ್ಟಾಭಿಷೇಕ ಮಾಡಿದ್ದಾನೆ. ಆದ್ರೆ ಅವರಿಗೆ ಇವತ್ತೂ ಕೂಡ ನಾನು ರಾಜ, ನನ್ನಿಂದ ನಡೀತಾ ಇದೆ ಅನ್ನೋ ಅಹಂಕಾರ ಇಲ್ಲ. ರಾಮದೇವರು ಕೊಟ್ಟ ಸೌಭಾಗ್ಯ ಅನ್ನೋ ಅಭಿಮಾನ ಪ್ರೀತಿ ಇದೆ. ಅದಕ್ಕೆ ಮಂಗಳಾತ್ಮಕ ಹರಿಯ ನವಿತು ಭಜಿಸಿ, ಆ ಪರಮಾತ್ಮನ ವ್ಯಕ್ತಿತ್ವವನ್ನು ಕಂಡು ಭಜಿಸಿದ್ರು. ಅದರ ಫಲವಾಗಿ ಏನು ಕಂಡ್ರು ಅವರೆಲ್ಲ? ಭಂಗವಿಲ್ಲದೆ ಹೊರೆದರೈ ಸಕಲ ಭಾಗ್ಯವ. ನೋಡಿ, ಇವರೆಲ್ಲ ದೇವರನ್ನ ಬಿಟ್ರು, ತಾವೇ ರಾಜ್ಯ ಸಂಪಾದಿಸ್ತೇವೆ, ತಾವೇ ಐಶ್ವರ್ಯ ಸಂಪಾದಿಸ್ತೇವೆ, ತಾವೇ ನಮ್ಮಿಂದಲೇ ಎಲ್ಲ ನಡೀತದೆ ಅನ್ನೋ ಅಹಂಕಾರ ಪಟ್ರು. ಎಲ್ಲರೂ ಕೆಳಗಿದ್ರು, ನರಕಾಸುರನಾಗ್ಲಿ, ಹಿರಣ್ಯಕಶಿಪು ಆಗ್ಲಿ ಅಥವಾ ಕೌರವರಾಗ್ಲಿ. ಅದೇ ಈ ಧ್ರುವರಾಜರು, ವಿಭೀಷಣ, ಹನುಮಂತ ಇವರೆಲ್ಲ ಮಾಡಿದ್ದೇನೋ ತಮ್ಮ ಮೇಲೆ ಯಾವತ್ತೂ ಅಹಂಕಾರ ಪಡಲಿಲ್ಲ. ಸ್ವಾಮಿಯಾದ ದೇವರಲ್ಲಿ ವಿಶ್ವಾಸವಿಟ್ಟು ಅದರ ಫಲವಾಗಿ ಎಲ್ಲ ವಿಧವಾದ ಭಾಗ್ಯವನ್ನ ಪಡೆದ್ರು. ಯಾವ ಭಂಗವೂ ಬರಲಿಲ್ಲ. ರಂಗವಿಠಲವೇನ ನೆರೆ ನಂಬಿರು. ಅದಕ್ಕೆ ಶ್ರೀಪಾದರಾಜರಂತರ ಕೊನೆಗೆ ನಾವು ಕೂಡ ಅದನ್ನು ಮಾಡಬೇಕು. ನರಕಾಸುರಾದಿಗಳ ದಾರಿಯನ್ನ ಹಿಡಿಬಾರದು, ಬದಲಾಗಿ ಹನುಮಂತನೇ ಮೊದಲಾದವರ ದಾರಿಯನ್ನ ಅವಲಂಬಿಸಬೇಕು. ದೇವರ ಪಾದವನ್ನ ಗಟ್ಟಿಯಾಗಿ ಹಿಡಿದ್ರೆ ಐಹಿಕವಾದ ಫಲವೂ ಸಿಗ್ತದೆ, ಪಾರತ್ರಿಕ ಫಲವೂ ಸಿಗ್ತದೆ. ನೋಡಿ, ಅವ್ರ ದೃಷ್ಟಾಂತ ತಗೊಂಡವ್ರು 3 ಜನ: ಧ್ರುವರಾಜ, ವಿಭೀಷಣ, ಹನುಮಂತ. ಈ 3 ಜನರ ವ್ಯಕ್ತಿತ್ವ ಏನು ಅಂದ್ರೆ, ಈ 3 ಜನರು ಪರಮಾತ್ಮನಲ್ಲಿ ಅಚಲವಾದ ವಿಶ್ವಾಸ ಇಟ್ಟವರು. ಈ 3 ಜನರಿಗೆ ಐಹಿಕವಾಗಿಯೂ ಪರಮಾತ್ಮ ಅನುಗ್ರಹ ಮಾಡಿದ, ಪಾರತ್ರಿಕವಾಗಿಯೂ ಅನುಗ್ರಹ ಮಾಡಿದ. ಎಷ್ಟು ರೀತಿಯ ಅನುಗ್ರಹ ಅಂತಂದ್ರೆ, ನೋಡಿ, ಧ್ರುವರಾಜರು ಇಲ್ಲಿ 36,000 ವರ್ಷ ರಾಜ್ಯಭಾರ ಮಾಡಿದ್ರು. 1-2 ವರ್ಷ ಅಲ್ಲ, ಎಷ್ಟು ವರ್ಷ ದೊಡ್ಡದು. ಆ ನಂತರ ನಿತ್ಯದಲ್ಲಿ ಶಿಂಶುಮಾರ ರೂಪದ ಉಪಾಸನೆ ಮಾಡುವ ದೊಡ್ಡ ಸ್ಥಾನವನ್ನ ಕೊಟ್ಟು, ಅಂದ್ರೆ ಇಲ್ಲಿಯೂ ಉತ್ತಮ ಫಲ ಇದೆ, ಅಲ್ಲಿಯೂ ಉತ್ತಮ ಫಲ ಇದೆ. ಇನ್ನು ವಿಭೀಷಣರಿಗಂತೂ ಇದ್ದೇ ಇದೆ, ರಾಮದೇವರ ಅನುಗ್ರಹದಿಂದ ಈಗಲೂ ಬೇಕಾದಷ್ಟು ರಾಜ್ಯಭಾರ ಮಾಡ್ತಾ ಇದ್ದಾರೆ ಲಂಕೆಯಲ್ಲಿ. ಮುಂದೆಯೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೀತಾರೆ. ಹನುಮಂತ ದೇವರು ಈಗಲೂ ಕಿಂಪುರುಷ ಖಂಡದಲ್ಲಿ ಇದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ಚಿರಂಜೀವಿಗಳು. ಅಂದ್ರೆ ಅವರಿಗೆ ಈ ದೇಹದ ನಾಶವು ಸುಲಭಕ್ಕಾಗೋದಿಲ್ಲ. ತುಂಬಾ ಸಮಯಗಳ ಕಾಲ ಪರಮಾತ್ಮ ಈ ದೇಹ ಉಳಿಯುವಂತೆ ಮಾಡಿದ. ನೋಡಿ, ಇವರೆಲ್ಲ ಅವಧ್ಯಾದಿ ವರ ಪಡ್ಕೊಂಡ್ರು, ನರಕಾಸುರಾದಿಗಳು ನಾಶ ಆಗಿ ಹೋಗಿಬಿಟ್ರು. ಇವ್ರು ಯಾರು ಯಾರ ಹತ್ರ ಹೋಗಿ ವರ ಪಡೆದಿಲ್ಲ. ವಿಭೀಷಣ ಯಾರ ಹತ್ರ ವರ ಪಡೆದಿಲ್ಲ. ಹನುಮಂತ ದೇವರೋಗಿ ಯಾರ ಹತ್ರ ನಾನು ಅವಧ್ಯನ ಆಗ್ಬೇಕು, ಚಿರಂಜೀವಿ ಆಗ್ಬೇಕಂತ ವರ ಪಡೆದಿಲ್ಲ. ಧ್ರುವರಾಜರು ಯಾರ ಹತ್ರ ವರ ಪಡೆದಿಲ್ಲ. ಕೇವಲ ಪರಮಾತ್ಮನನ್ನು ಅವಲಂಬಿಸಿದ್ರು ಅವರು. ಆ ದೇವರನ್ನು ಆಶ್ರಯಿಸಿದ್ದರ ಪ್ರಭಾವದಿಂದ ಅವ್ರನ್ನೆಲ್ಲ ಮೀರಿ ಇವರು ಎತ್ತರಕ್ಕೆ ನಿಂತಿದ್ದಾರೆ. ಹೀಗೆ ದೇವರನ್ನ ಅವಲಂಬಿಸಬೇಕು, ನಾವು ಉಳಿದವರನ್ನ ಆಶ್ರಯಿಸಬಾರದು ಅನ್ನೋದನ್ನ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಒಂದೊಂದು ಪದ್ಯದಲ್ಲಿಯೂ ಕೂಡ ಶ್ರೀಪಾದರಾಜರು ದೇವರ ಬೇರೆ ಬೇರೆ ಮಹಿಮೆಗಳನ್ನ ಕೊಂಡಾಡಿದ್ದಾರೆ. ಇದರಂತೆ ಪ್ರಸಿದ್ಧವಾದ ಅನೇಕ ಹಾಡುಗಳಿವೆ ಅವರದ್ದು. ಇದೊಂದು ಶ್ರೀರಂಗನಾಥ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಹಾಡಿದೆ. ಇಕೋ ನೋಡೆ ರಂಗನಾಥನ ಅಂತ ಹೇಳಿ ಒಂದು ಹಾಡಿದೆ. ಆಮೇಲೆ ಬೇರೆ ಬೇರೆ ಪದ್ಯಗಳಲ್ಲಿ ಅವರು ದೇವರನ್ನ ಹೇಗೆ ಗುಣಗಾನ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡುತ್ತಾರೆ. ಅದರ ಜೊತೆಗೆ ಅವರ ಮತ್ತೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅವರು ತಮ್ಮ ಶಿಷ್ಯರನ್ನು ಪ್ರಶಂಸೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ನಮಗಿಂತ ದೊಡ್ಡವರನ್ನ ಪ್ರಶಂಸೆ ಮಾಡುತ್ತೇವೆ, ದೇವರನ್ನ ವರ್ಣನೆ ಮಾಡೋದಿದೆ. ನಮಗಿಂತ ಹಿರಿಯರಾದವ್ರನ್ನ ವರ್ಣನೆ ಮಾಡೋದು, ಪ್ರಶಂಸೆ ಮಾಡೋದು ಅಂತಿದೆ. ನಮಗಿಂತ ಚಿಕ್ಕವರನ್ನ ನಾವು ಪ್ರಶಂಸೆ ಮಾಡೋದಿಲ್ಲ. ಅವರ ಮೇಲ್ ಬಂದ್ಬಿಟ್ರೆ ನಾನ್ ಮೇಲಿರ್ಬೇಕು ಯಾವಾಗಲೂ, ಅವ್ರು ಯಾವತ್ತೂ ನನಗಿಂತ ಕೆಳಗಿರ್ಬೇಕು. ಹಾಗೆ ನಾವು ಬದುಕಿರೋ ತನಕ ಅವ್ರ ಮೇಲ್ ಬರಕ್ ಬಿಡೋದೇ ಇಲ್ಲ. ಪ್ರಶಂಸೆ ಮಾಡೋದು ಹಾಗಿರ್ಲಿ. ಅವನೆಲ್ಲೋ ಯಾರ್ದೋ ಮೂಲಕ ಸ್ವಲ್ಪ ದೊಡ್ಡವನಾಕ ನಾವು ಹೋಗಿ ತುಳಿದು ಬಿಡ್ತೀವಿ. ಅವನ್ನೆಲ್ಲ ಕರಿಬೇಡ್ರಿ, ನಾನು ಅವನ ಗುರು, ನನ್ನ ಮೊದಲು ಕರಿಬೇಕು ಅಂತ ಹೇಳಿ ಅವನನ್ನ ಕೆಳಗೆ ಹಾಕ್ಬಿಡ್ತೀವಿ ನಾವು. ನಮ್ದು ಆ ರೀತಿಯ ಸ್ಥಿತಿ. ಅದು ಶ್ರೀಪಾದರಾಜರು ತಾವು ಬದುಕಿರುವಾಗಲೇ ತಮ್ಮ ಶಿಷ್ಯರಾದ ವ್ಯಾಸರಾಜರನ್ನ ಪ್ರಶಂಸೆ ಮಾಡಿದ್ದಾರೆ. ಅಂದ್ರೆ ಅವರ ವ್ಯಕ್ತಿತ್ವವನ್ನ, ಅವರ ವಾಗ್ಮಿಯನ್ನ, ಅವರ ಪಟುತ್ವ, ಅವರಲ್ಲಿರ್ತಕ್ಕ ಪ್ರೌಢಿಮೆ, ವಾದದ ಶೈಲಿ, ಇದೆಲ್ಲವನ್ನ ಗಮನಿಸಿ ಅವರನ್ನು ಹಾಡು ಮಾಡಿದರು. ನಿರಗಾವನು ನಿನಗಿ ಧರೆಯಳು ಪದ್ಮನಾಭನ ದಾಸ ಪರಮೋಲ್ಲಾಸ. ಪರಮಾತ್ಮನ ದಾಸರಾಗಿ ದೇವರಿಗೆ ಪ್ರಿಯವಾದ ಕಾರ್ಯವನ್ನ ಮಾಡ್ತಾ ಇರತಕ್ಕಂತಹ ವ್ಯಾಸರಾಜರೇ ನಿಮಗೆ ಎದುರು ನಿಲ್ಲೋನು ಯಾರು ಅಂತ ಅವರು ಅವರ ಬಗ್ಗೆನೇ ಪ್ರಶಂಸಾತ್ಮಕವಾದ ಒಂದು ಪದ್ಯವನ್ನ ಮಾಡಿದ್ದಾರೆ. ಅಂದ್ರೆ ಇದು ಗುಣಗ್ರಾಹಿಗಳ ಒಂದು ವ್ಯಕ್ತಿತ್ವ. ಗುಣಾಹ ಪೂಜ್ಯಸ್ಥಾನಂ ಅಂತ ಭೌಭೂತಿ ಹೇಳ್ತಾನೆ ಒಂದು ಕಡೆಯಲ್ಲಿ. ಅಂದ್ರೆ ಯಾವತ್ತು ಗುಣಗಳನ್ನ ನೋಡಿ ಪ್ರಶಂಸೆ ಮಾಡುವಾಗ ಅದು ಚಿಕ್ಕವರಲ್ಲಿದೆಯೋ ದೊಡ್ಡವರಲ್ಲಿದೆಯೋ ಅನ್ನೋ ವಿಮರ್ಶೆಯನ್ನ ಮಾಡಬಾರದು. ಗುಣ ಎಲ್ಲಿದ್ರೂ ಕೂಡ ಒಂದು ಮಾನ್ಯವೇ. ಅದನ್ನ ಶ್ರೀಪಾದರಾಜರ ಒಂದು ಕೃತಿಯಲ್ಲಿ ನಾವು ಕಾಣುತ್ತೇವೆ. ಹೀಗೆ ಬೇರೆ ಬೇರೆ ಪದ್ಯಗಳಲ್ಲಿ ಶ್ರೀಪಾದರಾಜರು ಅನೇಕ ವಿಧವಾದ ವೈಶಿಷ್ಟ್ಯಗಳನ್ನ ತಂದುಕೊಟ್ಟಿದ್ದಾರೆ.
ಅದರ ಜೊತೆಗೆ ಇನ್ನೊಂದು ಪ್ರಸಿದ್ಧವಾದ ಹಾಡು, ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತಜನಕ ಸರ್ವೋತ್ತಮ ಮುಕುಂದ ಅಂತ ಹೇಳಿ. ಇದು ನೋಡಿ, ಇದೆಲ್ಲ ಶಾಸ್ತ್ರದ ಸಾರವನ್ನ ಸಂಗ್ರಹ ಮಾಡಿಕೊಟ್ಟ ಪದ್ಯಗಳು. ಯಾಕೆ ಅಂದ್ರೆ ನಾವು ಪ್ರಸಿದ್ಧವಾಗಿ ಭಾಗವತದಲ್ಲಿ ಕೇಳುತ್ತೇವೆ, ಸಾಧನೆಗಿರುವ ಒಂದು ದೊಡ್ಡ ಮೆಟ್ಟಿಲು ಯಾವುದು ಸಾಧನೆಯಲ್ಲಿ ಅಂತಂದ್ರೆ ಉತ್ತಮರ ಸಹವಾಸ. ಯಾಕೆ ಅಂದ್ರೆ ಕೃಷ್ಣದೇವರ ಗೀತೆಯಲ್ಲೂ ಬರ್ತದೆ, ವಿಶೇಷವಾಗಿ ಭಾಗವತದಲ್ಲಿ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ನೀವು ಮೋಕ್ಷವನ್ನು ಹೊಂದಬೇಕಾದ್ರೆ ಮೊದಲು ಮಾಡಬೇಕಾದ್ದೇನು ಅಂದ್ರೆ ಸಜ್ಜನರ ಸಂಘ ಮಾಡಿ. ಸತಾಂ ಪ್ರಸಂಗ, 4 ಮಹಾತ್ಮರ ಸಂಘದ ಮಧ್ಯದಲ್ಲಿ ನೀವಿದ್ರಿ ಅಂತಾದ್ರೆ ಅವರ ಸಂಘದಿಂದಾಗಿ 4 ದೇವರ ಮಹಿಮೆಗಳು ಕಿವಿಗೆ ಬೀಳುತ್ತದೆ. ತಜ್ಜೋಷಣ ರಾಶ್ವಪವರ್ಗ ವರ್ತ್ಮನಿ, ಆ ಮಹಾತ್ಮರ ಒಡನಾಟ, ಅವರ ಸೇವೆ, ಅವರ ಬಾಯಿಂದ ಬರುವ ಕಥೆಗಳ ಶ್ರವಣಾದಿಗಳಿಂದ ಏನಾಗತ್ತೆ, ಮೋಕ್ಷದ ಮಾರ್ಗದಲ್ಲಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ಲಿಕ್ಕಾಗತ್ತೆ ಎಂದು ದೇವರು ಹೇಳಿದ್ದಾನೆ. ನೋಡಿ, ಇದನ್ನೇ ಹೇಳ್ತಾರೆ ಅವರು, ಉತ್ತಮರ ಸಂಘ ಎನಗಿತ್ತು ಸಲಹೋ. ಉತ್ತಮರು ಅಂದ್ರೆ ಯಾರು? ಉತ್ತಮರು ಅಂದ್ರೆ ಅವರೇ ಜ್ಞಾನಿಗಳು, ಪರಮಾತ್ಮನನ್ನು ತಿಳಿಸಿಕೊಡತಕ್ಕ ಸಜ್ಜನರೇನಿದ್ದಾರೆ ಅವರ ಸಂಘ ಎನಗಿತ್ತು ಸಲಹೋ ಚಿತ್ತಜನಕ ಸರ್ವೋತ್ತಮ ಮುಕುಂದ. ಯಾಕೆ ನಮಗೆ ಉತ್ತಮರ ಸಂಘ ಬೇಕು? ಅದಕ್ಕೆ ಅವರು ಚೆನ್ನಾಗಿ ಹೇಳ್ತಾರೆ, ತಿರುಗಿ ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಯ ಪಾಪಗಳ ಮಾಡಲಾರೆ. ನೋಡಿ, ಇದೆಲ್ಲ ನಾವು ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಇದೆಲ್ಲ ಇರ್ತದೆ. ನೋಡಿ, ಹುಟ್ಟುವಾಗ ಎಷ್ಟು ಒದ್ದಾಟ ಇದೆ, ಹುಟ್ಟಿದ ಮೇಲೆ ನಾವೇ ಸಣ್ಣ ಸಣ್ಣ ಮಕ್ಕಳು ಬೆಳೆಯುವುದನ್ನು ನಮ್ಮ ಕಣ್ಣೆದುರಿಗೆ ನೋಡ್ತಾ ಇರುವಾಗ ಆ ಮಗುವಿನ ಒಂದು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಎಷ್ಟು ಜನರ ಪಾತ್ರ ಇದೆ. ತಾಯಿ ಪಾತ್ರ ಅಂತೂ ದೊಡ್ಡದಾಗೇ ಇದೆ, ಆಮೇಲೆ ತಂದೆಯ ಪಾತ್ರ, ಅಕ್ಕಪಕ್ಕದವರ ಪಾತ್ರ. ವಸ್ತುಸ್ಥಿತಿಯಲ್ಲಿ ಮಗು ಅನ್ನೋದು ಮುಗ್ಧತೆಯಲ್ಲಿ, ಆ ಒಂದು ಆಕರ್ಷಣೆಯಲ್ಲಿ ಪ್ರತಿಯೊಬ್ಬರು ಪ್ರವೃತ್ತರಾಗ್ತಾರೆ. ದೇವರ ಅಭಿಮಾನ ಇಟ್ಟಿದ್ದಾನೆ, ನಡೀತಾ ಇದೆ. ಒಂದು ಕ್ಷಣ ಇನ್ನೊಂದು ಸಾಧನೆ ದೃಷ್ಟಿಯಿಂದ ನೋಡಿದ್ರೆ ಆ ಮಗುವಿನ ರಕ್ಷಣೆಗೋಸ್ಕರವಾಗಿ ತಾಯಿಯ 5, 10, 20, 30 ವರ್ಷಗಳ ಸಾಧನೆ ಕೇವಲ ಆ ಮಗುವಿಗೋಸ್ಕರ ಮೀಸಲಾಯ್ತಲ್ಲ, ಅವಳು ದೇವರ ಸಾಧನೆ ಎಲ್ಲ ಬಿಡುವಂತಾಯ್ತಲ್ಲ. ಅದಕ್ಕೆ ಹೇಳ್ತಾರೆ, ತಿರುಗಿ ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ. ನಾನು ಹುಟ್ಟೋದ್ರಿಂದ ನನಗೊಬ್ನಿಗೆ ಬಾಧೆ ಅಲ್ಲ, ನನ್ನ ಸುತ್ತಮುತ್ತಲವರಿಗೆ ಎಷ್ಟು ಬಾಧೆ ಇದೆ. ಸಾಧನ ದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಅವ್ರಿಗೆ ನೋವು ಏನಿಲ್ಲದೆ ಇರ್ಬೋದು. ನೋಡಿ, ಮಗುವನ್ನ ಎತ್ಕೊಂಡು ಆಟ ಆಡಿಸೋದು ಅದೊಂದು ರೀತಿ ಖುಷಿ. ಕರ್ಕೊಂಡೋಗಿ ಇಡೀ ಒಂದು ರೌಂಡ್ ಹಾಕಿ ಬರ್ತೀವಿ, ರಾತ್ರಿ ಪ್ರದಕ್ಷಿಣೆ ಹಾಕೋದಿಲ್ಲ ದೇವರಿಗೆ, ಒಂದು ರೌಂಡ್ ಹೋಗಿ ಬರ್ತೀವಿ, ಮಗುವನ್ನ ಆಟ ಆಡಿಸೋದು ಸಂತೋಷ. ಆದ್ರೆ ಇದು ಆಕರ್ಷಣೆಯಲ್ಲಿ ಮಾಡ್ತಾ ಇದೀವಿ. ಬಟ್ ಆದ್ರೆ ಸಾಧನ ದೃಷ್ಟಿಯಿಂದ ಒಬ್ಬ ಸಾಧಕನಾದ ಯೋಗಿಗೆ ಹೋಗಿ ಈ ಮಗುವನ್ನು ನೋಡ್ಕೊಳಪ್ಪ, ಈ ಮಗುವನ್ನು ಪೋಷಣೆ ಮಾಡಪ್ಪ ಅನ್ನೋನಿಗೆ ದೊಡ್ಡ ತಲೆಭಾರ ಅನಿಸ್ಬಿಡುತ್ತದೆ. ಯಾಕೆ ಅನ್ಪಾಡಿ ಆರಾಮ್ ಏಕಾಂತದಲ್ಲಿ ಸಾಧನೆ ಮಾಡ್ತಿದ್ದೀನಿ, ಇಲ್ಲಿಂದ ಮಾಡ್ತಾ ಕೂತ್ಕೊಳ್ಳಿ ಅಂತ. ಹಾಗಾದ್ರೆ ಹುಟ್ಟುವುದು ಒಂದು ಬಾಧೆ, ಹುಟ್ಟಿದ ಮೇಲೂ ಬಾಧೆ ಇದೆ. ಪರಿಯ ಪಾಪಗಳ ಮಾಡಲಾರೆ. ಹೋಗ್ಲಿ, ಈ ಜನ್ಮ ಬಿಟ್ಟ ಮೇಲೆ ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡೋಣ ಅಂದ್ರೆ ಸುಲಭ ಇಲ್ಲ ಸಾಧನೆ ಮಾಡ್ಲಿಕ್ಕಾಗೋದು. ಯಾಕೆ ಒಂದೊಂದು ಜನ್ಮದಲ್ಲಿ ಎಷ್ಟೆಷ್ಟು ಪಾಪಗಳನ್ನ ಮಾಡುತ್ತೇವೆ. ಮರಣ ಜನನಗಳೆರಡು ಪರಿಹಾರವ ಮಾಡಯ್ಯ ಕರುಣಾ ಸಮುದ್ರ ಮುರವೈ ಶ್ರೀಕೃಷ್ಣ ಅಂತ. ಹೀಗೆ ಈ ಜೀವನದಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಅಂತ ಮನುಷ್ಯ ಜನ್ಮ ಬರುದೇ ದುರ್ಲಭ. ಬಂದಾಗ ಈ ರೀತಿ ಎಲ್ಲೆಲ್ಲ ಹೋಗಿ ನಮ್ಮ ಸಾಧನೆ ಹಾಳಾಗೋದು ಬೇಡ. ಅದಕ್ಕೆ ಉತ್ತಮರ ಸಂಘ ಎನಗಿತ್ತು ಸಲಹೋ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ರೀತಿಯಲ್ಲಿ ಅವರ ಪದ್ಯಗಳಲ್ಲಿ ವಿಶೇಷವಾಗಿ ನಮ್ಮ ಸಾಧನೆಗೆ ಬೇಕಾಗುವ ಅಂಶಗಳನ್ನ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅನೇಕ ಉಗಾಭವಗಳನ್ನು ರಚಿಸಿದ್ದಾರೆ. ಕರುಣದಿ ತನವನ ಧನಗಳೆಲ್ಲವೂ ನಿನ್ನ ಚರಣ ಕಮಲಕ್ಕೊಪ್ಪಿಸಿದ ಬಳಿಕ ಮರಳಿಯನ್ನ ಮರುಳು ಮಾಡುವರೆ ಸರಕು ಒಪ್ಪಿಸಿದ ಮ್ಯಾಲೆ ಸುಂಕ ಉಂಟೆ ದೇವ ಕರುಣಾಕರ ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗ ವಿಠಲ ಅಂತ. ನೋಡಿ, ಮನೆಯಲ್ಲಿ ಧನಕನಕಾರಿ ಸಂಪತ್ತುಗಳಿರ್ತದೆ. ಸಂಪತ್ತುಗಳಿದ್ದಾಗ ರಾತ್ರಿ ಇಡೀ ನಮಗೆ ನಿದ್ದೆ ಬರಲ್ಲ. ಯಾರಾದ್ರೂ ಬಂದ್ಬಿಟ್ರೆ, ಏನಾರು ಆಗ್ಬಿಟ್ರೆ ಅದರ ಸೇಫ್ಟಿ, ಅದರ ಭದ್ರತೆಗಾಗಿ ಚಿಂತೆ ಮಾಡ್ತಾ ಇರ್ತೇವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದೆಲ್ಲವನ್ನ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ಬೇಕಂತ. ಅವಾಗ ಯಾವ ಚಿಂತೆ ಇರೋದಿಲ್ಲಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ತನು ಮನ ಧನಗಳೆಲ್ಲವು, ನಮ್ಮ ತನು, ನಮ್ಮ ಶರೀರ, ನಮ್ಮ ಧನ, ನಮ್ಮ ಮನಸ್ಸು, ಇದೆಲ್ಲವನ್ನು ಕೂಡ ನಿನ್ನ ಚರಣ ಕಮಲಕ್ಕೆ ಒಪ್ಪಿಸಿದ ಬಳಿಕ, ನಿನ್ನ ಪಾದ ಕಮಲಗಳಿಗೆ ಒಪ್ಪಿಸಿಬಿಟ್ಟೆ ಅಂತ ಆದ್ರೆ ಆ ನಂತರ ಅದರ ಬಗ್ಗೆ ನಾನು ಯಾವ ಚಿಂತೆ ಮಾಡುವಷ್ಟೇ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ. ಧನಕನಕಾದಿಗಳನ್ನೆಲ್ಲ ಒಪ್ಪಿಸಿಬಿಟ್ರೆ ಆಮೇಲೆ ಸುಂಕ ಕಟ್ಟೋದು ಯಾವ್ದಕ್ಕೆ? ಕಟ್ಲಿಕ್ಕೆ ಏನಾದಿದ್ರೆ ಸುಂಕ ಕಟ್ಟಬೇಕು. ಕಟ್ಲಿಕ್ಕೆ ಎಲ್ಲವನ್ನೂ ಒಪ್ಪಿಸಿ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಎಲ್ಲ ಪದಾರ್ಥಗಳನ್ನ ಪರಮಾತ್ಮನಿಗೆ ಅರ್ಪಿಸಬೇಕಂತ ಈ ಪ್ರಸಂಗದಲ್ಲಿ ಶ್ರೀಪಾದರಾಜರು ಎಲ್ಲವನ್ನೂ ಹೇಳಿದ್ದಾರೆ. ನಾವು ಪ್ರಧಾನವಾಗಿ ತೆಗೆದುಕೊಳ್ಳಬೇಕಾದ ಯಾವುದು ಅಂದ್ರೆ
ಮನಸ್ಸನ್ನ ದೇವರಿಗೆ ಅರ್ಪಣೆ ಮಾಡೋದನ್ನು ತಗೊಳ್ಬೇಕಾದ್ದು. ಯಾಕೆ ಅಂದ್ರೆ ಬಹಳ ಬಹಳ ದೊಡ್ಡ ಕಾಸ್ಟ್ಲಿ ಐಟಮ್ ಅಂತ ನಮ್ಮಲ್ಲಿ ಯಾವ್ದಾದ್ರು ಇದ್ರೆ ಅದು ಮನಸ್ಸು. ಅದರಷ್ಟು ತುಂಬಾ ಅಮೂಲ್ಯವಾದ ಪದಾರ್ಥ ಇನ್ಯಾವುದೂ ಇಲ್ಲ. ಅಷ್ಟು ಶ್ರೀಮಂತವಾದ ಪದಾರ್ಥ ಮನಸ್ಸು. ಇದನ್ನ ನಾವು ಎಷ್ಟು ಸಾಧ್ಯತೆ ಅಷ್ಟು ಜೋಪಾನವಾಗಿ ಇಡಬೇಕು. ನೋಡಿ, ತುಂಬಾ ಬೆಲೆ ಬಾಳುವ ವಸ್ತುವನ್ನ ಭದ್ರವಾಗಿ ಒಂದು ಕಪಾಟಲ್ಲಿ ಇಡ್ತೇವೆ ಅಥವಾ ಬ್ಯಾಂಕ್ ಲಾಕರ್ಗಳಲ್ಲಿ ಇಡ್ತೇವೆ. ಯಾಕೆ ಅದು ಹಾಳಾಗಬಾರದು, ಇಲ್ಲೂ ಕೈ ತಪ್ಪಿ ಜಾರಿ ಹೋಗೋದು ಹಾಳಾಗೋದು ಆಗಬಾರದು ಅಂತ. ಹಾಗೆ ನಮ್ಮ ದೊಡ್ಡದಾದ ಸಂಪತ್ತು ನಮ್ಮ ಹತ್ರ ಇರುವಂತಹ ನಿಧಿಯಂತೆ ಇರುವಂತಹ ಪದಾರ್ಥ ಮನಸ್ಸು, ಅದನ್ನ ಪರಮಾತ್ಮನ ಪಾದದಲ್ಲಿ ಇಡಬೇಕು. ಆಗ ನೋಡಿ, ಆ ಮನಸ್ಸನ್ನ ಪರಮಾತ್ಮನ ಪಾದದಲ್ಲಿ ಇಟ್ಟಾಗ ಏನಾಗತ್ತೆ ಅಂದ್ರೆ ಮನಸ್ಸು ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೇಗೆ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂತಹ ದುಡ್ಡನ್ನ ಯಾರು ಕದ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಬ್ಯಾಂಕಲ್ಲಿ ಇಡಬೇಕಾದ್ರೂ ವಿಚಾರ ಮಾಡಿ ಇಡಬೇಕು. ಯಾವ್ದಾವ್ದೋ ಬ್ಯಾಂಕಲ್ಲಿ ಇಟ್ರೆ ಅದು ಮುಳುಗಿಸಿ ಬಿಡುತ್ತೆ. ಹಾಗಾದ್ರೆ ನಮ್ಮ ಮನಸ್ಸು ಯಾವ್ದೋ ಬ್ಯಾಂಕಲ್ಲಿ ಯಾವ್ಯಾವ್ದೋ ದೇವತೆಗಳ ಪಾದದಲ್ಲಿ ಇಟ್ವಿ, ಆ ದೇವತೆನೇ ಮುಳುಗಿ ಹೋಗ್ಬಿಟ್ರೆ ನಮ್ಮ ಮನಸ್ಸು ಒಂದೇ ಮುಳುಗಿ ಹೋಗ್ಬಿಡುತ್ತದೆ. ಮತ್ತೆ ಹಾಗಾದ್ರೆ ನಾವು ಭದ್ರವಾದ ಬ್ಯಾಂಕಲ್ಲಿ ಇಡಬೇಕು. ಭದ್ರವಾದ ಬ್ಯಾಂಕ್ ಅಂದ್ರೆ ಯಾವ್ದು ಅಂದ್ರೆ ಅದು ಪರಮಾತ್ಮನ ಪಾದ. ಅದಕ್ಕೆ ಯಾವತ್ತೂ ನಾಶ ಇಲ್ಲ. ಯಾಕೆಂದ್ರೆ ಎಲ್ಲವನ್ನೂ ನಾಶ ಮಾಡುವ ಪಾದ ಪರಮಾತ್ಮನ ಪಾದ. ಅವನ ಪಾದದೊಳಗೆ ಎಲ್ಲ ಸೇರ್ಪ ಮಾಡಿದೆ. ಅವನ ಪಾದ ಬಿಟ್ಟು ಇನ್ನೆಲ್ಲವೂ ಅವನೊಳಗೆ ಲಯ ಆಗಿ ಹೋಗ್ತದೆ. ಹಾಗಾಗಿ ಆ ಪರಮಾತ್ಮನ ಪಾದವೆಂಬ ಬ್ಯಾಂಕಿನಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಡಬೇಕು. ಅದನ್ನ ಒಂದು ಉಗಾಭೋಗದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಈ ಸಂಸಾರದ ಅಸಾರತೆಯನ್ನು ತಿಳಿಸ್ಲಿಕ್ಕೋಸ್ಕರ ಒಂದು ಪದ್ಯ ಬರೆದಿದ್ದಾರೆ. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಅಂತ ಒಂದು ಪದ್ಯ ಒಂದು ರಚನೆ ಮಾಡಿದ್ದಾರೆ. ಹೀಗೆ ಅನೇಕ ತಮ್ಮ ಕೀರ್ತನೆಗಳಲ್ಲಿ ಶ್ರೀಪಾದರಾಜರು ಪ್ರತಿನಿತ್ಯ ನಾವು ಜೀವನದಲ್ಲಿ ಕಾಣ್ತಾ ಇರತಕ್ಕಂತಹ ಸಮಸ್ಯೆಗಳನ್ನ ಗಮನಿಸಿ ಅದರ ಮೂಲಕ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅಂತ ತೋರಿಸಿಕೊಡುತ್ತಾರೆ. ಮನಸ್ಸಿಗೆ ಹೇಳ್ತಾರೆ, ಚಿತ್ತಜನಯ್ಯನ ಚಿಂತಿಸು ಮನವೇ, ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆಮನವೇ ಅಂತ. ನೋಡಿ, ಇಷ್ಟೇ ಸಾಕು ಈ ಪಲ್ಲ. ಇದನ್ನೇ ನಾವು ನೆನಪಿಟ್ಕೊಂಡ್ಬಿಟ್ಟು ಪ್ರತಿ ಕ್ಷಣ ನಾವು ಖಾಲಿ ಕೂತಾಗ ಒಂದ್ಸಲ ಅದನ್ನ ನೆನಪಿಸ್ಕೊಳ್ಬೇಕು. ನೋಡಿ, ಅವ್ರನ್ನ ಹೇಳಿದ್ದು ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆಮನ. ಎಷ್ಟೋ ಬಾರಿ ನಾವು ಸುಮ್ಮನೆ ಹೊತ್ತು ಕಳೀತಾ ಕೂತಿರ್ತೀವಿ. ಇದನ್ನ ವಿಶೇಷವಾಗಿ ನಾವು ಈ ಟಿವಿ ಮೊಬೈಲ್ ಮೇಲೆ ಅಂಟಿಸಿಬಿಡ್ಬೇಕು. ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆಮನವೇ. ಯಾಕೆಂದ್ರೆ ಅಲ್ಲೇ ನಮ್ದು ಹೊತ್ತು ಹೋಗೋದು ಸಾಮಾನ್ಯ. ಟಿವಿ ಧಾರಾವಾಹಿ ನೋಡ್ತಾ ಆಯ್ತು 1 ಗಂಟೆ 2 ಗಂಟೆ 3 ಗಂಟೆ ಮೊಬೈಲ್ ನೋಡ್ತಾ 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 ಹೋಗ್ತಾ ಇರ್ತದೆ. ಹೊತ್ತು ಕಳೆಯದೆ ಅಯ್ಯೋ ಛೇ ತಪ್ಪು ಮಾಡಿದೆ. ಆ ಎಚ್ಚರ ಬರ್ಲಿಕ್ಕಾದ್ರೂ ನಲ್ಲಲ್ಲೇ ಅಂಟಿಸ್ಕೊಂಡ್ಬೇಕು. ಅವಾಗ ನೆನಪಿಸ್ಕೊಳ್ಬೇಕು, ಹೌದು ನಾನು ತಪ್ಪು ಮಾಡ್ತಾ ಇದ್ದೀನಿ. ಅಂದ್ರೆ ನೋಡಿ, ಶ್ರೀಪಾದರಾಜರು ಅವತ್ತೇ ಬರೆದಿಟ್ಬಿಟ್ಟಿದ್ದಾರೆ. ಮುಂದೆ ಎಂತೆಂಥ ರೀತಿಯಲ್ಲೆಲ್ಲ ಹೊತ್ತು ಕಳೀತಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಸಮಯವನ್ನ ಕಳಿಬಾರದು, ಸಮಯವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ. ಯಾಕೆ ಅಷ್ಟು ಹೊತ್ತು ಕಳಿಬೇಡಿ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅವರೇ ನುಡಿಯಲ್ಲಿ ಹೇಳ್ತಾರೆ, ಕಾಲನ ದೂತರು ನೂಲು ಹಗ್ಗವ ತಂದು ಕಾಲು ಕೈಗಳ ಕಟ್ಟಿ ಮ್ಯಾಲೆ ಕುಟ್ಟಿ ಕಾಲಪಾಶದೊಳಿಟ್ಟು ಶೂಲದಿಂದಿರುವಾಗ ಪಾಲಿಸುವರುಂಟೆ ಜಾಲವ ಮಾಡದು. ಕಾಲ ಪಾಶವ ಅಂದ್ರೆ ಯಮದೂತರು ಯಮಪಾಶ ತಂದು ಹಾಕಿ ಕಟ್ಟಿ ಎಳ್ಕೊಂಡು ಹೋಗ್ಬೇಕಾದ್ರೆ ಯಾರು ಬಂದು ಏನು ಮಾಡ್ಲಿಕ್ಕೆ ಆಗಲ್ಲ. 5 ನಿಮಿಷ ಸಂಧ್ಯಾವಂದನೆ ಮಾಡಿ ಬರ್ತೀವಿ ಅಂದ್ರೆ ಯಮದೇವ್ರು ಏನು ಕೇಳೋಲ್ಲ. ಇವ್ರು ಎಳಿಬೇಕು ಅಂದಾಗ ಎಳ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೋ ಸಾಧನೆ ಮಾಡ್ಬೇಕು ನಾವು. ಅದಕ್ಕೋಸ್ಕರವಾಗಿ ಯಾವಾಗ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪರೀಕ್ಷಿತ ರಾಜರಿಗಾದ್ರೆ 7 ದಿವಸ ಗೊತ್ತಿತ್ತು, 7ನೇ ದಿವಸಕ್ಕೆ ನನಗೆ ತಕ್ಷಕ ಬಂದು ಕಚ್ಚುತ್ತಾನೆ, ಅವತ್ತು ನನಗೆ ಮೃತ್ಯು ಇದೆ ಅಂತ. ಹಾಗಾದ್ರೆ 7 ದಿವಸದಲ್ಲಿ ಅವ್ರು ಭಾಗವತ್ ಸಪ್ತಾಹ ಪೂರ್ಣ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ನಾನು ಮೋಕ್ಷಕ್ಕೆ ಹೋಗ್ಬೋದು ಅನ್ನೋ ಒಂದು ವಿಶ್ವಾಸ ಅವರಿಗಿತ್ತು. ಬಟ್ ನಮಗದು ವಿಶ್ವಾಸ ಇಲ್ಲ. ಯಾಕೆಂದ್ರೆ ನಮಗ್ ಗೊತ್ತಿಲ್ಲಲ್ಲ. ಅವ್ರಿಗಾದ್ರೆ 7 ದಿವಸಕ್ಕೆ ಮರಣ ಇದೆ ಅಂತ ಗೊತ್ತಿಲ್ಲ. ನಮ್ಗೆ ಯಾವತ್ತೇ ಅಂತ ಹೇಳಿ ಗೊತ್ತಿದೆ. ಆಚಾರ್ಯ ಹಿಂಗ್ ಹೇಳ್ಬಿಟ್ರು ಅಂತ ಹಂಗೆ ಹಿಡ್ಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಹಾಗಾಗಿ ನಮಗ್ ಗೊತ್ತೇ ಇಲ್ಲ ಯಾವಾಗ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಿರುವಾಗ ಪ್ರತಿಕ್ಷಣವು ನಾವು ಮಾಡಬೇಕಾದ್ದೇನು ಅಂದ್ರೆ, ನೋಡಿ ಎಷ್ಟು ಚೆನ್ನಾಗಿದೆ ಈ ಉಪಾಯ ಅಂದ್ರೆ, ಶಾಸ್ತ್ರ ಕೊಟ್ಟಿರೋ ಉಪಾಯ, ದಾಸರು ರಾಜರು ಎಲ್ಲ ಹೇಳಿರುವಂತ ಉಪಾಯ ಅಂದ್ರೆ ಬೇರೆ ಏನೋ ಅವ್ರು ಹೇಳಿಲ್ಲ. ಇನ್ನು ಪ್ರತಿಕ್ಷಣ ದೇವ್ರ ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ಭಾರ ಎತ್ತು, ಅದು ಇದು ಸ್ಮರಿಸಿ ಹೊಂದಿದ್ದಾರೆ. ದೇವರನ್ನ ಸ್ಮರಣೆ ಮಾಡು, ಚಿತ್ತಜನ ಏನೋ ಚಿಂತಿಸು ಮನವೇ. ನೋಡಿ, ಖಾಲಿ ಕೂತಿರ್ತೀವಿ, ಏನ್ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಇಂಟ್ರೆಸ್ಟ್ ಇಲ್ಲ. ಹೌದಪ್ಪ, ದೇವ್ರು ನೋಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಈ ಜಗತ್ತಿನ ಸ್ಥಿತಿ ಮಾಡ್ತಾನೆ, ಕಾಲ ಕಾಲಕ್ಕೆ ಸಂಹಾರ ಮಾಡ್ತಾನೆ, ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ನೋಡಿ, ಗೊತ್ತಿರೋ ವಿಷಯನೇ ಮತ್ತೆ ಮತ್ತೆ ಹೇಳಿ ಸಾಕು, ಅಷ್ಟಕ್ಕೆ ಫಲ ಇದೆ. ನಾವು ಅದನ್ನು ಮಾಡೋದಿಲ್ಲ, ಬೇಡಾದ ವಿಚಾರ ಮಾಡ್ತೀವಿ. ಅಯ್ಯೋ ಅಲ್ಲಿ ಹೀಗಾಯ್ತಂತೆ, ಅಯ್ಯೋ ಇಲ್ಲಿ ಹೀಗಾಯ್ತಂತೆ ಅಂತ ಯಾವ್ದಾವ್ದೋ ವಿಚಾರ ಮಾಡ್ತೀವಿ. ಅದರಿಂದ ನಂತರವೂ ಹಾಳಾಗತ್ತೆ, ದುಃಖ ಆಗತ್ತೆ, ಒಂದಿಷ್ಟು ಪಾಪ ಬರ್ತದೆ. ಅದರ ಬದಲು ಮನಸ್ಸಿನಿಂದ ಆ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಮುಖ್ಯ ಪ್ರಾಣದೇವರ ಮಹಿಮೆಯನ್ನ ಕೊಂಡಾಡುವಂತಹದ್ದು ಅವರ ಮಧ್ವನಾಮದಲ್ಲಂತೂ ಕೇಳೋಷ್ಟೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ವಿಶೇಷವಾಗಿ ಮೊದಲಿಗೆ ಅವರು ಆ ವೇದದಲ್ಲಿ ಬರತಕ್ಕ ಕಥೆಯನ್ನೆಲ್ಲ ಹೇಳಿದ್ದಾರೆ. ಆವಾವನು ಒಳಗೊಳಗೆ ನೆಲೆಸಿವನು, ಆವಾವನೋ ತೊಲಗೆ ಹರಿತಾ ತೊಲಗುವ, ಆವಾವನೋ ದೇಹದ ಒಳಹೊರ ನಿಯಾಮಕರು, ಆವಾಯು ನಮ್ಮ ಕುಲ ಗುರುರಾಯನು ಅಂತ
ಇದು ಷಡ್ಪ್ರಶ್ನೋಪನಿಷತ್ತಿನಲ್ಲಿ ಬರತಕ್ಕ ಒಂದು ಕಥೆ. ಮುಖ್ಯ ಪ್ರಾಣ ದೇವರು ಇದ್ರೆ ಎಲ್ಲಾ ದೇವತೆಗಳು ನೆಲೆಸಿ ನಮ್ಮ ಶರೀರದ ಚೇಷ್ಟೆಯನ್ನ ಮಾಡಿಸ್ತಾರೆ. ಮುಖ್ಯ ಪ್ರಾಣ ದೇವರು ಈ ಶರೀರದಲ್ಲಿ ಇಲ್ಲ ಅಂತ ಆದ್ರೆ ಕಣ್ಣು ಕಿವಿ ಬಾಯಿ ಮೂಗಿನ ಯಾವ ದೇವತೆಗಳು ಇರೋದಿಲ್ಲ, ಅವರೆಲ್ಲ ಹೊರಗೋಗ್ಬಿಡುತ್ತಾರೆ. ಅದಕ್ಕೆ ಶ್ರೀಪಾದರಾಜರು ಹೇಳಿದ್ರು, ಕುರುಡ ಕಿರುಡ ಮೂಕನೆಂದೆನಿಸುವ. ಕಣ್ಣಿನ ದೇವತೆ ಹೊರಗೆ ಹೋದ್ರೆ ಕುರುಡ ಅಂತ ಕರೀತಾರೆ, ಕಿವಿ ದೇವತೆ ಹೋದ್ರೆ ಕಿವುಡ, ಮೂಗಿನ ದೇವತೆ ಹೋದ್ರೆ ಮೂಗ. ಅದು ಸಾಯೋದಿಲ್ಲ. ಯಾವಾಗ ಪ್ರಾಣದೇವರು ಹೊರಗೆ ಹೋಗ್ತಾರೆ ಅರಿತು ಪ್ರಣನೆಂದು ಪೇಳುವುದು. ಅಂದ್ರೆ ಮುಖ್ಯ ಪ್ರಾಣದೇವರ ಒಂದು ಜ್ಯೇಷ್ಠತೆ ಶ್ರೇಷ್ಠತೆ ವೇದದಲ್ಲಿ ಬಂದಿದೆ. ಸರಳವಾಗಿ 4 ಲೈನುಗಳಲ್ಲಿ ಶ್ರೀಪಾದರಾಜರು ತೋರಿಸಿಕೊಟ್ಟಿದ್ದು ಶ್ರೀಪಾದರಾಜರ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ. ಈ ಒಂದು ಅವರ ಧಾಟಿಯನ್ನೇ ಅವಲಂಬಿಸಿಕೊಂಡು ವ್ಯಾಸರಾಜರು ವಾದಿರಾಜರು ಎಲ್ಲರೂ ಕೂಡ ಶಾಸ್ತ್ರದ ಪ್ರಮೇಯವನ್ನ ದಾಸ ಸಾಹಿತ್ಯದಲ್ಲಿ ತೋರಿಸಿಕೊಟ್ರು. ಈಗ ದೇವರ ಮಹಿಮೆಗಳನ್ನ ಕೊಂಡಾಡೋದಿಲ್ಲದೆ ದೊಡ್ಡದೇ ಇದೆ. ದೇವರ ಕಾರುಣ್ಯವನ್ನ, ದೇವರ ಗುಣಪರಿಪೂರ್ಣತ್ವವನ್ನು ಇವನ್ನೆಲ್ಲ ಹೇಳೋದು ದೊಡ್ಡದೇ, ಅದೇ ಸಣ್ಣ ವಿಚಾರ ಅಲ್ಲ. ಅದರ ಜೊತೆಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಅನೇಕ ಪ್ರಮೇಯಗಳನ್ನ ಅಲ್ಲಲ್ಲಿ ಹೇಳಿದ್ದಾರೆ, ಅವುಗಳನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಬಹಳ ಉಪಯುಕ್ತವಾದ್ದು. ಯಾಕೆಂದ್ರೆ ನಾವು ದೇವರನ್ನ ಬರೀ ಗುಣಪರಿಪೂರ್ಣ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ರೆ ಸಾಕಾಗ್ಲಿಲ್ಲ, ತಾರತಮ್ಯೋಪೇತವಾಗಿ ತಿಳ್ಕೊಳ್ಬೇಕು. ಆ ದೇವತೆಗಳು ಎಲ್ಲೆಲ್ಲಿ ಹೇಗಿದ್ದಾರೆ ಹಾಗೆ ಗುರುತಿಸಬೇಕು. ನೋಡಿ, ಇದನ್ನೂ ಕೂಡ ನಮ್ಮ ದಾಸರೆಲ್ಲ ಹಾಕೊಟ್ಟಿದ್ದಾರೆ. ಅದನ್ನ ಆ ಶ್ರೀಪಾದರಾಜರು ಶಾಸ್ತ್ರದ ಹಿನ್ನೆಲೆಯಲ್ಲಿ ಆ ಪದ್ಯಗಳನ್ನ ರಚನೆ ಮಾಡುವ ಮೂಲಕ ಮುಂದಿನವರಿಗೆ ಎಲ್ಲರಿಗೂ ಅದೊಂದು ಮಾರ್ಗದರ್ಶನವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಅವರ ಪದ್ಯಗಳಲ್ಲಿ ಕಾಣುತ್ತೇವೆ. ಅದೇ ರೀತಿ ಅವರು ಲಾಲಿ ಹಾಡುಗಳನ್ನ ಬರೆದುಕೊಟ್ಟಿದ್ದಾರೆ. ಜೋಜೋ ಹಾಡುಗಳು ಅಂದ್ರೆ ದೇವರನ್ನ ಮಲಗಿಸುವಾಗ ಚಿಂತನೆ ಮಾಡಬೇಕಾಗುತ್ತೆ. ನಿತ್ಯದಲ್ಲಿ ನಾವು ಸಾಯಂಕಾಲ ದೇವರ ಪೂಜೆ ಮಾಡಿ ಆ ಹಾಡುಗಳನ್ನು ಹಾಡಬೇಕು. ಜೋಜೋ ಗೋವಿಂದ ಅಂತ ಬೇಕಾದಷ್ಟು ಪದ್ಯಗಳಿವೆ. ಜೋಜೋ ರಂಗಧಾಮ ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರೆಂಬ ಕಲಶವ ಮಾಡಿ. ನೋಡಿ ಎಷ್ಟು ಚಿಂತನೆ, ನೋಡಿ ಎಷ್ಟು ಅಪೂರ್ವ ಚಿಂತನೆ ಅಂದ್ರೆ ಭೂಮಿಯನ್ನೇ ಒಂದು ಪರಮಾತ್ಮನಿಗೆ ತೊಟ್ಟಿಲು ಅಂತ ಚಿಂತನೆ ಮಾಡೋದು. ನೋಡಿ, ನಮ್ಮ ಮನೆಯಲ್ಲಿ ತೊಟ್ಟಿಲು ಇರೋದು ಬೇಡ, ಏನು ಬೇಡ, ಸುಮ್ಮನೆ ಕೂತಲ್ಲೇ ಚಿಂತನೆ ಮಾಡಿ ಹಾಡು ಹೇಳಿ ಅಂತಹ ತೊಟ್ಟಿಲಲ್ಲಿ ದೇವ್ರನ್ನ ಮಲಗಿಸಿದ್ದೇನೆ ಅಂತ ಚಿಂತನೆ ಮಾಡಿಬಿಟ್ರೆ ಎಂಥ ಒಂದು ಪುಣ್ಯದ ರಾಶಿ ರಾಶಿ ಪುಣ್ಯ ಬರುತ್ತದೆ. ಪ್ರಳಯ ಜಲಧಿಯಲ್ಲಿ ಮಲಗಿರುತ್ತಾ ಒಂದು ಆಳದೆಲೆಯ ಮೇಲೆ ದೇವರು ಪ್ರಳಯ ಕಾಲದಲ್ಲಿ ಆಳದೆಲೆ ಮೇಲೆ ಮಲಗಿರೋ ಚಿಂತನೆಯನ್ನ ಕೊಡುತ್ತಾರೆ. ಆಮೇಲೆ ಬ್ರಹ್ಮಾದಿ ದೇವತೆಗಳನ್ನು ಸೇವೆ ಮಾಡುತ್ತಾ ಇದ್ದಾರೆ, ಲಕ್ಷ್ಮೀದೇವಿ ಕಾಲು ಒತ್ತುತ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಯಶೋಧಾದೇವಿ ತೂಗಿದ್ದು ಜೋಜೋ ಅಂತ ಒಂದು ಹಾಡಿನಲ್ಲಿ ವರ್ಣನೆ ಮಾಡಿದ್ದಾರೆ. ನೋಡಿ, ಅಷ್ಟು ನಾವು ಚಿಂತನೆ ಮಾಡಿಬಿಟ್ರೆ ನೋಡಿ ಇದಕ್ಕೆ ಏನು ದುಡ್ಡು ಖರ್ಚು ಮಾಡೋಷ್ಟಿಲ್ಲ. ಸುಮ್ಮನೆ ಆ ಹಾಡು ಪದ್ಯಗಳನ್ನ ಬಾಯಿಂದ ಹೇಳೋದು, ಮನಸ್ಸಿನಲ್ಲಿ ಚಿಂತನೆ ಮಾಡಿಬಿಟ್ರೆ ಇಷ್ಟು ದೊಡ್ಡ ಪುಣ್ಯವನ್ನ ಪರಮಾತ್ಮ ಕೊಡ್ತಾನೆ. ಅಂತಹ ಶ್ರೀಪಾದರಾಜರು ಅನೇಕ ಕೀರ್ತನೆಗಳಲ್ಲಿ ಒಂದು ಕೀರ್ತನೆ ಬರೆದಿದ್ದಾರೆ. ಮರುದಂಶರ ಮತ ಪಿಡಿಯದೆ ಇಹ ಪರದಲ್ಲಿ ಸುಖವಿಲ್ಲವಂತೆ, ಅರಿತು ವಿವೇಕದಿ ಮರೆಯದೆ ನಮ್ಮ ಗುರುರಾಯರ ನಂಬಿ ಬದುಕಿರೋ. ಜೀವನದಲ್ಲಿ ಏನು ಮಾಡಿದ್ರೆ ನಮ್ಗೆ ಮೋಕ್ಷ ಆಗತ್ತೆ, ಇಹಪರದಲ್ಲಿ ಸುಖ ಪಡಿಲಿಕ್ಕೆ ಏನು ಮಾಡಬೇಕು ಅಂದ್ರೆ ಮರುದಂಶರ ಮತ ಪಿಡಿವೆ. ಮರುದಂಶ ಅಂದ್ರೆ ಮುಖ್ಯ ಪ್ರಾಣದೇವರು, ಅವರ ಅವತಾರರ ಮಧ್ವಾಚಾರ್ಯರ ಮತವನ್ನ ಅವಲಂಬಿಸದೇ ಇರುವವನಿಗೆ ಮೋಕ್ಷ ಇಲ್ಲ. ಅವನಿಗೆ ಯಾವುದೇ ರೀತಿಯಾದ ಸುಖವೂ ಸಿಗುವುದಿಲ್ಲ. ಇಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ. ಯಾಕೆ ಆಚಾರ್ಯರ ಮತವನ್ನು ಹೊಂದದೇ ಸುಖ ಇಲ್ಲ ಅಂತಂದ್ರೆ, ನೀವು ವೇದಾಂತ ದರ್ಶನಗಳನ್ನ ಅಧ್ಯಯನ ಮಾಡಿದ್ರೆ ಮೋಕ್ಷದಲ್ಲಿ ಸುಖ ಅನ್ನೋದನ್ನು ವರ್ಣನೆ ಮಾಡಿದ ಮಧ್ವಾಚಾರ್ಯರು ಮಾತ್ರ, ಬೇರೆ ಯಾರು ಮೋಕ್ಷದಲ್ಲಿ ಸುಖದ ಬಗ್ಗೆ ಹೇಳೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಮೋಕ್ಷದ ವರ್ಣನೆಯನ್ನೇ ವಿಸ್ತಾರವಾಗಿ ಮಾಡಿದ್ದಾರೆ, ಮೋಕ್ಷ ಹೇಗಿದೆ ಅಂತ. ಅಂತಹ ಸುಖವನ್ನು ಹೊಂದಬೇಕಾದ್ರೆ ಮಧ್ವಾಚಾರ್ಯರನ್ನು ಅವಲಂಬಿಸಬೇಕು. ಏಮಂ ಭಾವಂ ಭಜಂತೆ ಸುರಮುಖ ಸುಜನ ರಾಧಿತಂತೆ ತೃತೀಯಂ. ಪಂಡಿತಾಚಾರ್ಯನೇ ವರ್ಣನೆ ಮಾಡಿದ್ರು. ಮಧ್ವಾಚಾರ್ಯರ ತೃತೀಯಂ ಅಮುಂ ಭಾವಂ, ಆ ಮೂರನೆಯ ಅವತಾರವನ್ನು ಯಾರು ಭಜನೆ ಮಾಡ್ತಾರೋ, ಯಾರು ಅವಲಂಬಿಸ್ತಾರೋ ಅವರು ಮಾತ್ರ ಮೋಕ್ಷವನ್ನು ಹೊಂದುತ್ತಾರೆ. ಅರಿತು ವಿವೇಕದಿ ಮರೆಯದೆ ನಮ್ಮ ಗುರುರಾಯರ ನಂಬಿ ಬದುಕಿರು. ಶ್ರೀಪಾದರಾಜರು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಈಗ ನಾನು ಹೇಳ್ತೀನಿ ಅಂತೇಳಿ ನೀವು ಮಧ್ವಾಚಾರ ಮತವನ್ನು ಆಶ್ರಯಿಸಬೇಕು ಅಂತ ನಾನು ಹೇಳಲ್ಲ. ಅರಿತು ವಿವೇಕದಿ, ನೀವು ವಿವೇಕದಿಂದ ಅರಿವಿ ಅಂದ್ರೆ ವಿಚಾರ ಮಾಡಿ, ವಿಮರ್ಶೆ ಮಾಡಿ, ಮಧ್ವಾಚಾರ್ಯರ ಮತದಲ್ಲಿ ಹೇಳಿದ್ ಸರಿಯಿಲ್ಲ ಇಲ್ಲ ಅಂತ ವಿಮರ್ಶೆ ಮಾಡಿ ಸ್ವೀಕಾರ ಮಾಡಿ ಮತ್ತೆ ಬಿಡಬೇಕು, ಮತ್ತನ್ನು ಅವಲಂಬಿಸಿಕೊಂಡು ಪಾರಾಗಿ. ಕ್ಷೀರವ ಕರೆದಿಟ್ಟ ಮಾತ್ರದಿ ಸಂಸ್ಕಾರವಿಲ್ಲದೆ ಘೃತವಾಗದಂತೆ, ಸೂರಿ ಜನರ ಸಂಘವಿಲ್ಲದೆ ಸಾರ ವೈರಾಗ್ಯ ಭಾಗ್ಯ ಪುಟ್ಟದಂತೆ. ನೋಡಿ, ಅವರು ದೃಷ್ಟಾಂತಗಳನ್ನು ಕೊಡ್ತಾರೆ. ಮಧ್ವಾಚಾರ್ಯರ ಮತ ಇಲ್ಲದೇ ಇದ್ರೆ ಮೋಕ್ಷ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ. ಏನದು ಅಂದ್ರೆ, ನೋಡಿ, ಹಾಲಿದೆ, ಹಸುವಿನಿಂದ ಚೆನ್ನಾಗಿ ಹಾಲನ್ನು ಕರೆದು ಒಂದು ಪಾತ್ರೆಯಲ್ಲಿ ಹಾಕಿ ಇದು ಹಾಲು.
ಆ ಹಾಲು ತುಪ್ಪ ಆಗ್ಲಿದ್ರೆ ತುಪ್ಪ ಆಗತ್ತಾ? ಆಗೋದಿಲ್ಲ. ಕ್ಷೀರವ ಕರೆದಿಟ್ಟ ಮಾತ್ರದಿ ಸಂಸ್ಕಾರವಿಲ್ಲದೆ, ಅದ ಸಂಸ್ಕಾರ ಮಾಡಿದ್ರೆ ತುಪ್ಪ ಆಗ್ಲಿ ಅಂದ್ರೆ ಆಗೋದಿಲ್ಲ. ಅದೇ ಅದನ್ನ ಕಾಯಿಸಿ ಅದಕ್ಕೆ ಮೊಸರು ಸ್ವಲ್ಪ ಬೆಪ್ಪಾಗಿ ಮಾಡಿಟ್ರೆ ಅದು ಮೊಸರು ಆಗ್ತದೆ. ಆಮೇಲೆ ಅದನ್ನ ಬೆಣ್ಣೆ ತೆಗೆದು ಮಥನ ಮಾಡಿ ಬೆಣ್ಣೆ ತೆಗೆದು ಅದನ್ನು ಕಾಯಿಸಿದ್ರೆ ತುಪ್ಪ ಆಗ್ತದೆ. ಹಾಗೆ ಕ್ರಮ ಪ್ರಕಾರವನ್ನ ಮಾಡಿದಾಗ ಅದು ತುಪ್ಪ ಆಗ್ತದೆ ವಿನಃ ಬರೀ ಹಾಲಿದೆ ತುಪ್ಪ ಆಗ್ಬಿಡ್ಲಿ ತುಪ್ಪ ಆಗೋದಿಲ್ಲ. ಹಾಗೆ ವೇದಗಳಿದೆ, ಉಪನಿಷತ್ತಿದೆ, ಬ್ರಹ್ಮಸೂತ್ರ ಇದೆ, ಮಹಾಭಾರತ ಇದೆ, ಭಾಗವತ ಇದೆ, ಅಷ್ಟೆಲ್ಲ ವೇದವ್ಯಾಸರ ಗ್ರಂಥ ಇದನ್ನು ಓದ್ತೇವೆ ನಾವು. ಮೋಕ್ಷ ಆಗತ್ತಾ ಅಂದ್ರೆ ಅದು ಸಂಸ್ಕಾರವಿಲ್ಲದ ಹಾಲಿದ್ದ ಹಾಕಿದೆ. ಹಾಲದು ನಿಜವಾಗಿ ಶುದ್ಧವಾದ ಗ್ರಂಥಗಳೇ, ಬಟ್ ನಿಮಗದ್ರಲ್ಲಿ ತುಪ್ಪ ಸಿಗೋದಿಲ್ಲ. ಯಾಕಂದ್ರೆ ಆ ವಿಮರ್ಶೆ, ಆ ಮಥನ ನವನೀತವನ್ನ ಮಾಡಿ ಅದನ್ನ ಕಾಯಿಸಿ ಒಳ್ಳೆ ರುಚಿಯಾದ ತುಪ್ಪ ಬೇಕಾದ್ರೆ ಮಧ್ವಮತವನ್ನು ಅವಲಂಬಿಸಬೇಕಿಲ್ಲ ಸಾಧ್ಯ. ಅದೇ ರೀತಿ ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಸೂರಿ ಜನರ ಸಂಘವಿಲ್ಲದೆ ಸಾರ ವೈರಾಗ್ಯ ಭಾಗ್ಯ ಹುಟ್ಟದಂತೆ. ನೀವು ಎಷ್ಟು ಬೇಕಾದ್ರೂ ಪುರಾಣ ಕೇಳಿ, ವೈರಾಗ್ಯ ಬರಬೇಕಾದ್ರೆ ಸೂರಿ ಜನರ ಸಂಘ ಆಗ್ಬೇಕಂದ್ರೆ ಜ್ಞಾನಿಗಳ ಸಂಘ ಆಗ್ಬೇಕು. ಯಾಕಂದ್ರೆ ನಾವು ಯಾವಾಗ್ಲೂ ಅಂತೇನು, ಅಯ್ಯೋ ಆಚಾರ್ಯ ಹೇಳಕ್ ಚೆನ್ನಾಗಿರುತ್ತದೆಲ್ಲ, ನಾ ಮಾಡೋರಿಗೆ ಗೊತ್ತಿದ್ರೆ ಕಷ್ಟ ಅಂತ. ಅದೇ ಮಾಡೋರಿದ್ರಿಗೆ ಅಲ್ಲಿ ಆ ಮಾತನ್ನ ಹೇಳಕ್ ಚೆನ್ನಾಗಿ ನಾವೇಕವ್ರು ಮಾಡ್ತಾ ಇರ್ತಾರೆ ಇದ್ರಿಗೆ. ಹಾಗಾದ್ರೆ ಸೂರಿಗಳು ಜ್ಞಾನಿಗಳು ವೈರಾಗ್ಯವನ್ನು ಅಳವಡಿಸಿಕೊಂಡ್ಬಿಟ್ಟಿರ್ತಾರೆ ಜೀವನದಲ್ಲಿ. ಹಾಗೆ ಅವರ ಸಹವಾಸ ಮಾಡಿದಾಗ ಸರಳವಾದ ವೈರಾಗ್ಯ ಬರುತ್ತೆ. ಅದು ಬಿಟ್ಟು ನಾವು ಬರೀ ಕೇಳ್ತೇನೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಎಷ್ಟೇ ಬೇರೆ ಬೇರೆ ಗ್ರಂಥಗಳ ಅವಲೋಕನವನ್ನ ಮಾಡಿದ್ರೂ ಕೂಡ ಮಧ್ವಮತವನ್ನ ಅವಲಂಬನೆ ಮಾಡದೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಉಪದೇಶವಿಲ್ಲದ ಮಂತ್ರ ಏತು ಜಪಿಸಲು ಫಲಗಳ ಕೊಡದಂತೆ ಉಪವಾಸ ವ್ರತಗಳಿಲ್ಲದ ಜೀವ ತಪಿಸಿ ಎನಿಸಿಕೊಳ್ಳಲರಿಯನಂತೆ. ನೋಡಿ, ಇದು ಒಂದು ಒಳ್ಳೆ ದೃಷ್ಟಾಂತ. ಒಬ್ಬನಿಗೆ ಮಂತ್ರ ಜಪ ಮಾಡ್ತಾ ಇದ್ದಾನೆ, 1 ಲಕ್ಷ ಆಯ್ತು, 2 ಲಕ್ಷ ಆಯ್ತು, 10 ಲಕ್ಷ ಆಯ್ತು, 1 ಕೋಟಿ ಜಪ ಮಾಡಿದ ಮಂತ್ರ, ಫಲವೇ ಸಿಗ್ಲಿಲ್ಲ. ಅವನು ಕೇಳಿದ, ನಾನು ಇಷ್ಟೆಲ್ಲ ಜಪ ಮಾಡ್ತಾ ಇದ್ದೀನಿ, ಫಲ ಸಿಗ್ತಾ ಇಲ್ಲ, ಯಾಕೆ ಅಂತ. ಅದಕ್ಕೆ ಅವರಂದ್ರು, ನಿನಗೆ ಉಪದೇಶವೇ ಆಗಿಲ್ಲ, ನೀನೇ ಯಾವುದೋ ಪುಸ್ತಕ ತೆಗೆದೇ ಮಂತ್ರ ತಗೊಂಡು ಜಪ ಟಪ ಜಪ ಮಾಡಿಬಿಟ್ಟಿ, ಫಲ ಸಿಗೋದಿಲ್ಲ. ಯಾಕೆಂದ್ರೆ ಯದ್ದದ್ಯಾ ಸುಪ್ರಸನ್ನ ಸನ್, ಗುರು ಪ್ರಸನ್ನನಾಗಿ ಉಪದೇಶ ಮಾಡಿ ನಿನಗೆ ಈ ಮಂತ್ರ ಸಿದ್ಧವಾಗಲಿ, ಇದು ನಿನಗೆ ಒಲಿಲಿ ಅಂತ ಅನುಗ್ರಹ ಮಾಡಿದರೆ ಮಾತ್ರ ಆ ಮಂತ್ರ ಅವನಿಗೆ ಪ್ರಸನ್ನತೆಗೆ, ಅವನಿಗೆ ಅದು ಸಿದ್ಧಿಗೆ ಯೋಗ್ಯವಾಗುತ್ತೆ. ಹಾಗಾದ್ರೆ ಉಪದೇಶವೇ ಮಾಡಿಸಿಕೊಳ್ಳದೇ ಇದ್ರೆ ಆ ಮಂತ್ರ ಹೇಗೆ ಫಲಕಾರಿ ಆಗೋದಿಲ್ವೋ ಹಾಗೆ ಆಚಾರ್ಯರ ಗ್ರಂಥಗಳನ್ನ ಆಶ್ರಯಿಸದೇ ಇದ್ರೆ ಯಾವ ವೇದವ್ಯಾಸ ದೇವರ ಗ್ರಂಥಗಳಿಂದಲೂ ಸಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಉಪವಾಸ ವ್ರತಗಳಿಲ್ಲದ ಜೀವ, ನಾನು ಭಾರಿ ತಪಸ್ವಿ ಅಂತ ಹೇಳ್ಕೊಳ್ಳೋದು, ಉಪವಾಸಾದಿಗಳನ್ನೇ ಮಾಡೋ ಹಾಗಿಲ್ಲ. ನಮ್ಮ ಶಾಸ್ತ್ರದಲ್ಲಿ ತಪಸ್ವಿ ಅಂತಂದ್ರೆ ಯಾವುದು, ನಾವು ಸಾಮಾನ್ಯ ಒಂದು ಚಿಂತನೆ ನಮ್ಮಲ್ಲಿ ತಪಸ್ವಿಗಳು ಅಂದ್ರೆ ಏನಂದ್ರೆ ಜಟೆ ಬಿಟ್ಕೊಂಡವರು, ಕಾಡಿನಲ್ಲಿರೋದು, ಕಣ್ಣು ಮುಚ್ಚಿ ಜಪ ಮಾಡೋರು, ಇವರು ತಪಸ್ವಿಗಳು ಅಂತ. ವಸ್ತು ತಪಸ್ವಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತಪಸಂತಾಪೆ ಅಂತ. ತಾಪ ಅಂದ್ರೆ ಶರೀರದ ದಂಡನೆ ಮಾಡೋ ತಪಸ್ಸು, ಅದು ಯಾವುದೇ ರೀತಿದಾಗಿರುತ್ತೆ. ನೀವು ಕಠಿಣವಾಗಿ ಪಾದಯಾತ್ರೆ ಮಾಡಿ ಒಂದು 4 ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಕೊಂಡು ಅದೊಂದು ತಪಸ್ಸು. ಅಥವಾ ನೀವು ಶರೀರಗಳಿಂದ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿ ಯಾವುದೇ ವಿಷಯ ಪದಾರ್ಥಗಳ ಭೋಗ ಮಾಡದೆ ಏಕಾಂತದಲ್ಲಿ ಸಾಧನೆ ಮಾಡೋದು ತಪಸ್ಸು. ಅದೇ ರೀತಿಯಲ್ಲಿ ಏಕಾದಶಿ ವ್ರತ ಮಾಡೋದು, ಚಾತುರ್ಮಾಸ್ಯದಲ್ಲಿ ಆಹಾರ ಪದಾರ್ಥಗಳ ನಿಯಮ ಪಾಲನೆ ಮಾಡೋದು, ಇದೊಂದು ತಪಸ್ಸು. ಈ ತಪಸ್ಸುಗಳನ್ನೇ ಮಾಡದೆ ಬರೀ ನಾನು ತಪಸ್ವಿ ಅಂತ ತಿಳ್ಕೊಂಡ್ರೆ ಅವನು ತಪಸ್ವಿ ಹೇಗಾಗ್ಲಿಕ್ಕೆ ಆಗೋದಿಲ್ವೋ ಹಾಗೆ ಆಚಾರ್ಯರ ಗ್ರಂಥಗಳನ್ನ ಆಶ್ರಯಿಸಬೇಕು. ಸಾರ ಮಧ್ವಶಾಸ್ತ್ರ ಓದದೆ ಗುರು ತಾರತಮ್ಯ ಜ್ಞಾನ ಪುಟ್ಟದಂತೆ. ತಾರತಮ್ಯ ಜ್ಞಾನ ಬರುವುದು ಯಾವಾಗ ನಮಗೆ? ಮಧ್ವಾಚಾರ್ಯರ ಶಾಸ್ತ್ರ ಓದಿದ್ರೆ ಮಾತ್ರ. ಇದು ಒಂದು ಒಳ್ಳೆ ಅಪೂರ್ವವಾದ ತತ್ವಜ್ಞಾನ ಇದೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಈ ತಾರತಮ್ಯದ ಪರಿಚಯವೇ ನಮ್ಮವರಿಗಿಲ್ಲ. ಬರೀ ಭೇದಾಭಾವ ಅಂತ ಹೇಳಿ ನೀಚ ಉಚ್ಚ ಮಾಡ್ತೀರಿ ನೀವು ಹಾಗೆ ಹೀಗೆ ಅಂತ ಅದನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಹೊಸ ತಾರತಮ್ಯ ಅಂದ್ರೆ ಯಾರನ್ನ ಕೆಳಗ್ ಮಾಡೋದು, ಯಾರನ್ನ ಮೇಲ್ ಮಾಡೋದು ಅಂತಲ್ಲ, ಅವರವರ ಯೋಗ್ಯತೆಗೆ ತಕ್ಕ ಸ್ಥಾನಮಾನ ಸಿಗುವಂತೆ ಮಾಡು. ಇದು ಎಲ್ಲ ಕಡೆಯಲ್ಲೂ ಇದೆ. ಯಾವ ಸಂಘ ಸಂಸ್ಥೆಗಳಲ್ಲಿಲ್ಲ, ಯಾವ ಮಠ ಮಂದಿರಗಳಲ್ಲಿಲ್ಲ, ಎಲ್ಲ ಕಡೆಯಲ್ಲಿಯೂ ಅವರವರ ಯೋಗ್ಯತೆ, ಅವರವರ ಸ್ಥಾನಕ್ಕೆ ತಕ್ಕ ಮರ್ಯಾದೆಯನ್ನೇ ಕೊಡುವಂತಹದ್ದು. ಇದು ಯಾವ ಜಾತಿಯ ಹೊರತಾಗಿಲ್ಲ. ನೀವು ನೋಡ್ಕೊಂಡ್ಬಂದ್ರೆ ಎಲ್ಲಾ ಜಾತಿ ಎಲ್ಲಾ ಸಂಸ್ಥೆಗಳಲ್ಲೂ ಯೋಗ್ಯತೆಗೆ ತಕ್ಕ ಹಾಗೆ ಸ್ಥಾನಮಾನ ಕೊಡ್ತಾರೆ. ಬಾಯಿಂದ ಹೇಳೋದು ಹಾಗೇನಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಸಮಾನ ಅಂತ. ಹೇಳೋರ್ ಮೇಲೆ ಕೂತಿರ್ತಾರೆ, ಕೇಳೋರ್ ಕೆಳಗ್ ಕೂತಿರ್ತಾರೆ. ಹೇಳೋನಾದ್ರೂ ಎಲ್ಲರೂ ಸಮಾನ ಅಂತ ಹೇಳ್ತಿರ್ತಾರೆ. ಆದ್ರೆ ಇದೆಲ್ಲ ಬರೀ ಬೋಗಸ್ಸು, ಸುಮ್ಮನೆ ಜನರ ಮೋಸ ಮಾಡ್ಲಿಕ್ಕೆ ಹೇಳುವ ಮಾತುಗಳು. ಆದ್ರೆ ಆಚಾರ್ಯರು ಶುದ್ಧವಾಗಿ ಸಿದ್ಧಾಂತವನ್ನು ಕೊಟ್ರೆ ತಾರತಮ್ಯ ಇದೆ. ಯಾಕೆಂದ್ರೆ ಎಲ್ಲರೂ ಸಮಾನರಿಲ್ಲ. ಒಬ್ಬನೇ ತಂದೆಗೆ ಹುಟ್ಟಿದ ಮಕ್ಕಳಲ್ಲಿ ಭೇದ ಇದೆ.
ಒಬ್ಬನಿಗಿರುವ ರುಚಿ ಇನ್ನೊಬ್ಬನಿಗಿಲ್ಲ, ಒಬ್ಬನಿಗೆ ಬರತಕ್ಕ ಜ್ಞಾನ ಇನ್ನೊಬ್ಬನಿಗಿಲ್ಲ. ಯಾಕೆ ಅವರವರಲ್ಲಿರತಕ್ಕ ವ್ಯಕ್ತಿತ್ವ ಬೇರೆ ಬೇರೆ, ಅವರವರ ಯೋಗ್ಯತೆಗಳು ಬೇರೆ ಬೇರೆ. ಹಾಗಾಗಿ ಆಚಾರ್ಯರ ಶಾಸ್ತ್ರ ಓದದೆ ತಾರತಮ್ಯ ಜ್ಞಾನ ಆಗೋದೇ ಇಲ್ಲ. ತಾರತಮ್ಯ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ. ಶ್ರೀ ರಂಗವಿಠಲನ ಭಜಿಸದೆ ಮುಂದೆ ಪರಮಗತಿ ದೊರಕುದಳ್ಳು. ಹಾಗಾದ್ರೆ ಪರಮ ಪದವನ್ನ ಮೋಕ್ಷವನ್ನು ಹೊಂದಬೇಕು ಅಂತಾದ್ರೆ ಆಚಾರ್ಯರ ಶಾಸ್ತ್ರವನ್ನ ಅವಲಂಬಿಸಿ ಆಚಾರ್ಯರ ಶಾಸ್ತ್ರದ ಜ್ಞಾನದಿಂದ ತಾರತಮ್ಯವನ್ನು ತಿಳಿದು ತನ್ನ ಮೂಲಕ ರಂಗವಿಠಲನ ಪರಮಾತ್ಮನ ಪಾದಕಮಲಗಳನ್ನ ಭಜಿಸಬೇಕು. ತನ್ನ ಮೂಲಕವೇ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಅಂತ ಹೀಗೆ ಆಚಾರ್ಯರ ಮತದ ಮಹಿಮೆಯನ್ನು ಕೂಡ ಒಂದು ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅನೇಕ ಪದ್ಯಗಳಲ್ಲಿ ಶ್ರೀಪಾದರಾಜರು ದೇವರ ಮಹಿಮೆಗಳನ್ನ, ನಮ್ಮ ಜೀವನಕ್ಕೆ ಬೇಕಾಗುವ ಸಂದೇಶಗಳನ್ನ, ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಎಲ್ಲವನ್ನೂ ಚಿಂತನೆ ಮಾಡಬೇಕು. ಕೆಲವು ಪದ್ಯಗಳನ್ನು ನೋಡಿದಾಗ ಅದನ್ನ ಹೇಳೋಣ ಇದನ್ನ ಹೇಳೋಣ ಅಂತ ಅನಿಸ್ತದೆ. ಅದು ಯಾವುದನ್ನ ಪೂರ್ಣವಾಗಿ ಚಿಂತನೆ ಮಾಡುವ ಯೋಗ್ಯತೆಯೂ ನಮ್ಮದಲ್ಲ, ಅಷ್ಟು ಸಮಯವೂ ನಮಗಿಲ್ಲ. ಈ ಒಂದು ಗಂಟೆಯ ಸಮಯದಲ್ಲಿ ಕಿಂಚಿತ್ ಆ ಶ್ರೀಪಾದರಾಜರು ಬರೆದ ಅನೇಕ ಕೀರ್ತನೆಗಳಲ್ಲಿ ಕೆಲವು ಕೀರ್ತನೆಗಳ ಚಿಂತನೆಯನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಅದರಲ್ಲಿ ನಾನು ಲೋಪದೋಷಗಳಿದ್ರೆ ನನ್ನದು ಅಂತ ಹೇಳ್ತಾ ಈ ಒಂದು ಚಿಂತನೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮಾಧು ಸಂಘದ ಎಲ್ಲ ಅಧಿಕಾರಿಗಳಿಗೂ ವಿಶೇಷವಾದ ಕೃತಜ್ಞತೆಯನ್ನು ಹೇಳ್ತಾ, ಅಂತಹ ಶ್ರೀಪಾದರಾಜರ ಅನುಗ್ರಹದಿಂದ ಅವರು ಕೀರ್ತನೆಯಲ್ಲಿ ಹೇಳಿದ ಎಲ್ಲಾ ಗುಣಗಳು ನಮ್ಮಲ್ಲಿ ಬಾರದೇ ಇದ್ರು ಕೆಲವನ್ನಾದ್ರೂ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಕೂಡ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ. ಹಾಗೆ ಅವರು ಉಪದೇಶ ಮಾಡಿದಂತೆ ಆಚಾರ್ಯರ ಮತವನ್ನ ಅವಲಂಬಿಸಿ ಆಚಾರ್ಯರು ಹೇಳಿದ ಉಪದೇಶಗಳನ್ನು ಅನುಷ್ಠಾನ ಮಾಡುತ್ತಾ ಪರಮಾತ್ಮನ ಪಾದವನ್ನ ಅವಲಂಬಿಸೋಣ, ಆಶ್ರಯಿಸೋಣ, ತನ್ನ ಮೂಲಕ ಮೋಕ್ಷ ಹೊಂದಲಿಕ್ಕೆ ಅರ್ಹರಾಗೋಣ ಅಂತ ಹೇಳುತ್ತಾ ಇವತ್ತಿನ ಈ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿ ಶ್ರೀಪಾದರಾಜ ಗುರುಸಾರ್ವಮರ ಅಂತರ್ಯಾಮಿ ಮಧ್ವಪದಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವರೂಪ ಶ್ರೀ ಕೃಷ್ಣ.